ಇವತ್ತಿಂದ ಇವತ್ತಿಂದ 4 ದಿನ ಕೇವಲ ಆರೋಗ್ಯಕ್ಕೆ, ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾತ್ರ ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಮಾನವ ಅಂದ್ರೆ ಯಾರು? ಆರೋಗ್ಯ ಅಂದ್ರೇನು? ಅನಾರೋಗ್ಯ ಅಂದ್ರೇನು? ಭಾವನೆಗಳು ಅಂದ್ರೇನು? ಭಾವೋದ್ವೇಗಗಳು ಅಂತಂದ್ರೇನು? ಈ ಭಾವನೆಗಳು ಎಲ್ಲಿಂದ ಹುಟ್ಟುತ್ತೆ? ಈ ಭಾವನೆಗಳು ಹಾಗೂ ಭಾವೋದ್ರೇಕಗಳು ಮಾನವನಿಗೆ ಮಾತ್ರನಾ? ಮಾನವನ ಆರೋಗ್ಯದ ಬಗ್ಗೆ ಅದೇಕಿಷ್ಟು ಕಾಳಜಿ ಹಾಗೂ ಪ್ರಾಮುಖ್ಯತೆ ಕೊಡೋದು? ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದೆಯಾ? ಒಂದ್ರ ಮೇಲೆ ಇನ್ನೊಂದು ಪ್ರಭಾವ ಬೀರಕ್ಕಾಗತ್ತಾ? ಬೀರೋದಾದ್ರೆ ಹೇಗೆ? ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಗೆ ನಮ್ಮ ಜೀವನ ಇನ್ನೂ ಅರ್ಥಗರ್ಭಿತ ಆಗುತ್ತೆ. ಭಗವದ್ಗೀತೆನಲ್ಲಿ ಮಾನವನನ್ನ ಹೇಗ್ ವಿವರಿಸಿದ್ದಾರೆ? ಮಾನವ ಅಂತಂದ್ರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ. ಈ ದೇಹ, ಆತ್ಮ, ಮನಸ್ಸು ಮತ್ತು ಬುದ್ಧಿಯ ಸಮಾಗಮನೇ ಮಾನವ ಅಂತ ಭಗವದ್ಗೀತೆನಲ್ಲಿ ವಿವರಿಸಿದ್ದಾರೆ. ಹಾಗಾದ್ರೆ ದೇಹ ಅಂದ್ರೇನು? ಭೌತಿಕವಾಗಿ ಪ್ರಜ್ಞಾವಸ್ಥೆಯಲ್ಲಿರೋ ಆತ್ಮದ ಆಶ್ರಯ ತಾಣನೇ ದೇಹ. ಭೌತಿಕವಾಗಿ ಪ್ರಜ್ಞಾವಸ್ಥೆಯಲ್ಲಿರುವಂತಹ ಆತ್ಮದ ಆಶ್ರಯ ತಾಣನೇ ದೇಹ. ಆತ್ಮ ದೇಹವನ್ನ ತ್ಯಜಿಸಿದಾಗ ಇದೇ ದೇಹ ನಿರ್ಜೀವ ಅಥವಾ ಹೆಣ ಅಂತ ಅನ್ನಿಸ್ಕೊಳ್ಳುತ್ತೆ. ಉಸಿರು ಹೋಯ್ತು, ಕೂಡ್ಲೆ ಹೆಸರು ಹೊಟ್ಟೋಗುತ್ತೆ. ಪದವಿ ಪುರಸ್ಕಾರಗಳು ಎಲ್ಲಾನು ಒಂದು ಚರಿತ್ರೆ ಆಗೋಗ್ಬಿಡುತ್ತೆ. ಆತ್ಮ ಅಂದ್ರೇನು? ಆತ್ಮ ಅನ್ನೋದು ಒಂದು ಚೈತನ್ಯ, ಶಕ್ತಿ, ಬೆಳಕು ಅಂತ ಅರ್ಥ ಮಾಡ್ಕೋಬಹುದು. 6 ಸೂಕ್ಷ್ಮ ಶರೀರಗಳು ಸೇರಿದಂಗೆ ಈ ಭೌತಿಕ ದೇಹವನ್ನ ಕ್ರಿಯಾತ್ಮಕವಾಗಿಡಬಲ್ಲ ಚಾಲನಾ ಶಕ್ತಿನೇ ಆತ್ಮವಾಗಿದ್ದು, ಈ ಆತ್ಮ ದೇಹದಲ್ಲಿ ಯಾವ ರೂಪದಲ್ಲಿ ಇರುತ್ತೆ? ಪ್ರಾಣ ರೂಪದಲ್ಲಿ, ಜೀವದ ರೂಪದಲ್ಲಿ ಪ್ರಕಟಗೊಳ್ತಾ ಇರುತ್ತೆ. ಈ ಆತ್ಮವು ಬ್ರಹ್ಮಾಂಡದ ಮೂಲ ಸೃಷ್ಟಿಯಾಗಿದ್ದು, ಚಿರಾಯುವಾಗಿ ಸಾವಿಲ್ಲದ ಹಾಗೂ ಛಿದ್ರವಾಗದೇ ಇರುವಂತಹ ಅತೀತ ಸೂಕ್ಷ್ಮ ವಸ್ತುವಾಗಿ ಬೆಳಕಿನ ರೂಪದಲ್ಲಿದೆ. ದೇಹದ ಮೂಲಕ ಮಾಡುವಂತಹ ಕರ್ಮಗಳನ್ನ, ಪಡೆದ ಜ್ಞಾನವನ್ನ, ಜೀವನಾನುಭವವನ್ನ ಜೊತೆಯಲ್ಲಿ ಶಾಶ್ವತವಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಇರೋದು ಈ ಚೈತನ್ಯ ಶಕ್ತಿ ಆತ್ಮಕ್ಕೆ. ಹಾಗಾದ್ರೆ ಮನಸ್ಸು ಅಂತಂದ್ರೇನು? ದೇಹಕ್ಕೂ ಆತ್ಮಕ್ಕೂ ಸಂಪರ್ಕ ಕಲ್ಪಿಸೋ ಕ್ರಿಯಾತ್ಮಕ ಚಾಲನಾ ಶಕ್ತಿನೇ ಮನಸ್ಸು. ದೇಹದ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಚಾಲನೆಯಲ್ಲಿಟ್ಟಿರೋ, ದೇಹದ ಜೊತೆ ಸೂಕ್ಷ್ಮ ರೂಪದಲ್ಲಿರುವಂತ ಮನೋಮಯ ಕೋಶನೇ ಮನಸ್ಸು. ಬುದ್ಧಿ ಅಂದ್ರೆ ಹಾಗಾದ್ರೆ ಜಾಣ್ಮೆ ಅಂತಾರೆ, ಅದನ್ನ ಇಂಟೆಲಿಜೆನ್ಸ್ ಅಂತಾರೆ, ಶಾರ್ಪ್ನೆಸ್ ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಯಾವುದೇ ವಿಷಯ ವಿಚಾರಗಳನ್ನ ಗ್ರಹಿಸಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ, ಕಲಿಯೋಕೆ, ಸೃಜನಾತ್ಮಕತೆಗೆ ಬೇಕಿರುವಂತ ಅಂಶಗಳು ಹಾಗೂ ಪ್ರೀ ರಿಕ್ವಿಸಿಟ್ಸ್ ಅಂತ ಹೇಳ್ಬೋದು. ಇದೇನೆ ಬುದ್ಧಿ ಅಥವಾ ಜಾಣ್ಮೆ. ಬುದ್ಧಿ ಮೂಲಕ ಗ್ರಹಿಸಿದ, ಕಲಿತ ಭೌತಿಕ ಹಾಗೂ ಆಧ್ಯಾತ್ಮಿಕ ವಿಷಯ ವಿಚಾರಗಳೆಲ್ಲಾನು ಆತ್ಮನಲ್ಲಿ ಜ್ಞಾನವಾಗಿ ಶಾಶ್ವತವಾಗಿ ಸೇರ್ಪಡೆಯಾಗುತ್ತೆ. ಅದಕ್ಕೆ ಬೈಯುವಾಗ ಕಲ್ತ್ ಬುದ್ಧಿ ಎಲ್ಲಿ ಹೋಗುತ್ತೆ ಅಂತ ಬೈತಾರಲ್ವಾ, ಅದಕ್ಕೆ ಎಲ್ಲೂ ಹೋಗಲ್ಲ. ಕಲ್ತಿರೋದು ಆತ್ಮನ್ ಜೊತೆ ಶಾಶ್ವತವಾಗಿರುತ್ತೆ. ಈ 4 ಅಂದ್ರೆ ದೇಹ, ಆತ್ಮ, ಮನಸ್ಸು ಮತ್ತು ಬುದ್ಧಿ ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ಜೀವನದಲ್ಲಿ ಅಂತ ನೋಡಿದ್ರೆ, ಆತ್ಮ ಮಾನವನ ದೇಹದಲ್ಲಿ ಆಶ್ರಯ ಪಡೆದಿರೋವರೆಗೂ ಈ ಕರ್ಮಭೂಮಿಯಲ್ಲಿ ಜೀವಸಹಿತ ಜೀವನವನ್ನ ನಡೆಸಬಹುದಾಗಿದೆ. ಆತ್ಮನ ವಾಹನನೇ ಈ ದೇಹ. ಆತ್ಮ ತನ್ನಷ್ಟಕ್ಕೆ ತಾನೇ ಏನನ್ನು ಕಲ್ತ್ಕೊಳಕ್ಕಾಗಲ್ಲ, ಬೆಳೆಯಕ್ಕಾಗಲ್ಲ. ಆತ್ಮ ದೇಹವನ್ನ ಹೊಂದಿದ್ದು ಮಾನವನ ಮನಸ್ಸು, ಭಾವನೆ ಮತ್ತು ಆಸಕ್ತಿಗಳ ಮೂಲಕ ಹಾಗೂ ಮಾನವನ ಜಾಣ್ಮೆಯಿಂದ ಪ್ರಯತ್ನ ಪೂರ್ವಕವಾಗಿ, ಅನುಭವ ಪೂರ್ವಕವಾಗಿ ಮಾತ್ರ ಜ್ಞಾನ ಪ್ರಾಪ್ತಿ ಸಾಧ್ಯ ಹಾಗೂ ಆತ್ಮನ ವಿಕಸನ ಸಾಧ್ಯ. ಈ ಭೌತಿಕ ದೇಹ ಮತ್ತು ಆತ್ಮಕ್ಕೆ ಸಂಪರ್ಕ ಕಲ್ಪಿಸೋದೇನೆ ಮನಸ್ಸು. ಮನಸ್ಸಿನ ಪಾತ್ರ ಇಲ್ದೇನೆ ದೇಹ ಏನನ್ನೂ ಮಾಡಕ್ಕಾಗಲ್ಲ. ಆಧ್ಯಾತ್ಮಿಕವಾಗಿ ಈ ಮನಸ್ಸು ಅನ್ನೋದು 2 ಸ್ತರಗಳಲ್ಲಿ, 2 ಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಒಂದು ಎಚ್ಚರ ಮನಸ್ಸು, ಇನ್ನೊಂದು ಸುಪ್ತ ಅಥವಾ ಒಳ ಮನಸ್ಸು ಅಂತ ಹೇಳ್ತೀವಿ. ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ ಕೆಲಸ ಮಾಡಿದ್ರೆ, ಸುಪ್ತ ಮನಸ್ಸು ಬಲಮೆದುಳಿನ ಜೊತೆ, ಆತ್ಮನ ಜೊತೆ ಕಾರ್ಯನಿರ್ವಹಿಸುತ್ತೆ. ಈ ಆತ್ಮ ದೇಹದ ಜೊತೆಯಲ್ಲಿದ್ದಾಗ ಮಾತ್ರ ಇಂದ್ರಿಯಗಳಿಗೆ ಮತ್ತು ಮನಸ್ಸು ಬುದ್ಧಿಗೆ ಕೆಲಸ.
ಈ ಮೆದುಳು ಅನ್ನೋದು ಭೌತಿಕವಾಗಿದೆ ಅಷ್ಟೇ ಹೊರತುನು ಮನಸ್ಸು ಕ್ರಿಯಾತ್ಮಕ. ಅಂದ್ರೆ ಮನಸ್ಸು ಮಾಡಿದ್ಮೇಲೆ ಮೆದುಳು ಕೆಲಸ ಮಾಡೋದು. ಹಾಗಾಗಿ ಬ್ರೈನ್ ಈಸ್ ಫಿಸಿಕಲ್ ಅಂತಾರೆ, ಬಟ್ ಮೈಂಡ್ ಈಸ್ ಫಂಕ್ಷನಲ್. ಈ ಮನಸ್ಸು ಸೂಚಿಸಿದಂಗೆ ಬುದ್ಧಿ ಕೆಲಸ ಮಾಡುತ್ತೆ. ಹಾಗಾಗಿ ಮಾನವ ಅಂತಂದ್ರೆ ಬರೇ ಮಾಂಸದ ಮುದ್ದೆಯಾಗಿರ್ತೇನೇನೆ ದೇಹ, ಆತ್ಮ, ಮನಸ್ಸು, ಬುದ್ಧಿ ಅನ್ನೋ 4 ಮುಖ್ಯ ಅಂಶಗಳಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ ಅನ್ನೋದನ್ನು, ಅವು ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡತ್ವೆ ಅಂತಾನು ನೋಡಿದ್ವಿ. ಮಾನವ ಈ ಪ್ರಾಣಿ ಸಂಕುಲಕ್ಕೆ ಸೇರಿದ್ರು ಕೂಡ ಅವನು ಅತ್ಯಂತ ಬುದ್ಧಿಜೀವಿ ಅಂತ ಪರಿಗಣಿಸಲಾಗಿದ್ದು, ಆತ್ಮ ವಿಕಸನದಲ್ಲಿ ಮಾನವ ಅತ್ಯಂತ ವಿಕಸನಗೊಂಡು ಅಂತಿಮವಾಗಿ ಮಾಧವನಾಗಬಲ್ಲ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಅಂತಾನು, ಮಾನವನಿಗೆ ಮಾತ್ರನೇ 3 ಮುಖ್ಯ ಶಕ್ತಿಗಳಿರೋದು: ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ. ಈ 3 ಶಕ್ತಿಗಳನ್ನ ಒಟ್ಟಾಗಿ ಬಳಸಿ ಮುಕ್ತಿಯನ್ನ ಹೊಂದಬಲ್ಲವನು ಅಂತಾನು, ಮುಕ್ತಿ ಮಾರ್ಗದಲ್ಲಾಗ್ಲಿ, ಕರ್ಮ ಮಾರ್ಗದಲ್ಲಾಗ್ಲಿ ಅಥವಾ ಜ್ಞಾನ ಮಾರ್ಗದಲ್ಲಾಗ್ಲಿ ಸಾಗೋನು ತನ್ನ ದೇಹವನ್ನ ಮತ್ತು ಮನಸ್ಸನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳುವ ಮೂಲಕ ಆತ್ಮವನ್ನ ರಕ್ಷಿಸ್ಕೊಳ್ಳಿ ಅಂತ ಪ್ರಕೃತಿಯಿಂದನೂ ಕೂಡ ಮಾನವನಿಗೆ ನಿರಂತರವಾಗಿ ಸಹಾಯ ಆಗೋ ಹಾಗೆ ಸೃಷ್ಟಿಯಲ್ಲಿರುವಂತ ವ್ಯವಸ್ಥೆಯನ್ನ ತಿಳಿದು ಅದನ್ನ ಅಳವಡಿಸ್ಕೊಂಡು ಮಾನವರು ಮುನ್ನಡೀಲಿ ಅಂತ ಜೀವನದ ಮೌಲ್ಯಗಳನ್ನ, ಜೀವನದ ರೀತಿ ನೀತಿಗಳನ್ನ ಆಚಾರ ವಿಚಾರ ಅಂತ ಪದ್ಧತಿ ಆಚರಣೆಗಳ ರೂಪದಲ್ಲಿ, ಸಂಪ್ರದಾಯಗಳ ರೂಪದಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಪೂರ್ವಜರು, ಋಷಿ ಮುನಿಗಳು ಅವರ ಆತ್ಮಶಕ್ತಿಯಿಂದ, ಅತೀಂದ್ರಿಯ ಶಕ್ತಿಗಳಿಂದ ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿದ್ರು. ಮಾನವ ಕುಲಕ್ಕೆ ಆರೋಗ್ಯ ವಿಜ್ಞಾನವನ್ನ, ಆತ್ಮ ವಿಜ್ಞಾನವನ್ನ, ಆಧ್ಯಾತ್ಮಿಕ ವಿಜ್ಞಾನವನ್ನ ಮಾನವ ಕೋಟಿಗೆ ಧಾರೆ ಎರೆದ್ರು. ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಯೋಗ ವಿಜ್ಞಾನವನ್ನ ಆಚರಣೆಗೆ ತಂದ್ರು. ಯಾಕೆಂದ್ರೆ ಸದೃಢವಾದ ದೇಹ ಇದ್ರೆ ಮಾತ್ರ ದೇಹದ ಮೂಲಕ ನಾವು ಸಾಧನೆಯನ್ನ ಮಾಡಕ್ಕಾಗತ್ತೆ. ಕೂತ್ಕೊಳ್ಳಕ್ಕೆ ಆಗಲ್ಲ, ನಿಂತ್ಕೊಳ್ಳಕ್ಕೆ ಆಗಲ್ಲ, ಧ್ಯಾನ ಕೂತ್ಕೊಳ್ಳಕ್ಕಾಗಲ್ಲ, ಬೆನ್ನು ಐತೆ, ಸೊಂಟ ನೋವು ಅಂತಂದ್ರೆ ನಾವು ಸಾಧನೆ ಮಾಡೋದು ಹೇಗೆ? ಹಾಗಾಗಿ ಈ ಯೋಗ ವಿಜ್ಞಾನ ಅನ್ನೋದು ಮಾನವನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಪತಂಜಲಿ ಮಹರ್ಷಿಗಳು ಆಚರಣೆಗೆ ತಗೊಂಬಂದ್ರು. ಈ ಆಧ್ಯಾತ್ಮಿಕ ಸಂಶೋಧನೆಗಳ ಮೂಲವಾದ ಧ್ಯಾನ ಮತ್ತು ತಪಸ್ಸಿನ ಮೂಲಕ ಭಾರತದ ಋಷಿ ಮುನಿಗಳು ಸೃಷ್ಟಿಯ ವೈಶಿಷ್ಟ್ಯತೆಯನ್ನು ಗ್ರಹಿಸ್ಬಿಟ್ಟು ಆಧ್ಯಾತ್ಮಿಕ ವಿಜ್ಞಾನವನ್ನ ಅನುಭವ ಪೂರ್ವಕವಾಗಿ ಜ್ಞಾನ ವಿಜ್ಞಾನವಾಗಿ ಸನಾತನ ಧರ್ಮವು ಎಲ್ಲ ರೀತಿಯ ವಿಜ್ಞಾನಗಳ ವಿಜ್ಞಾನ ಅಂತ ಅನ್ನಿಸ್ಕೊಂಡಿದೆ. ಸೊ ಈಗ ಸನಾತನ ಧರ್ಮ ಅಂತಂದ್ರೆ ಯಾವ ರೀತಿಯ ವಿಜ್ಞಾನ ಇದೆಯೋ ಈ ಭೂಮಂಡಲದ ಮೇಲೆ ನಾವು ಅರ್ಥ ಮಾಡ್ಕೊಳಕ್ಕೆ ಎಲ್ಲ ರೀತಿಯ ವಿಜ್ಞಾನಗಳ ವಿಜ್ಞಾನ ಅಂತ ಸನಾತನ ಧರ್ಮವನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇಂದಿನ ವೈಜ್ಞಾನಿಕ ಸಂಶೋಧನಾತ್ಮಕ ಅನ್ವೇಷಗಳ ಮೂಲನೂ ಭಾರತೀಯ ಜ್ಞಾನ ಭಂಡಾರದಲ್ಲಿ, ಅನುಭವ ಭಂಡಾರದಲ್ಲಿ, ಗ್ರಂಥಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಲಭ್ಯವಿತ್ತು ಅನ್ನೋದನ್ನ ರುಜುವಾತಾಗಿರೋದ್ರಿಂದಾನೇ ನಮ್ಮ ಭಾರತ ದೇಶವನ್ನ ಆಧ್ಯಾತ್ಮಕ್ಕೆ ತವರೂರು ಅಂತ ಇಡೀ ಪ್ರಪಂಚ ಪರಿಗಣಿಸಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ 1947ರಿಂದ ಈಚೆಗೆ ಮಾನವನ ಆರೋಗ್ಯದ ಬಗ್ಗೆ ಅರಿವು ಮೂಡ್ತು. ಸಾಂಕ್ರಾಮಿಕ ರೋಗಗಳ ಬಗ್ಗೆ ಎಚ್ಚರಿಕೆ ವಹಿಸೋ ಬಗ್ಗೆ, ಗ್ಲೋಬಲ್ ಹೆಲ್ತ್ ಬಗ್ಗೆ ಹಾಗೂ ಕಾಯಿಲೆಗಳ ನಿಯಂತ್ರಣದ ಬಗ್ಗೆ ಚಿಂತನೆ ನಡೆಸೋ ಸಲುವಾಗಿ ಅಮೆರಿಕ, ಬ್ರೆಜಿಲ್ ಹಾಗೂ ಫ್ರಾನ್ಸ್ ದೇಶಗಳು ಸೇರಿ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನ ಸ್ಥಾಪನೆ ಮಾಡಿದ್ರು. ವಿಶ್ವ ಆರೋಗ್ಯ ಸಂಸ್ಥೆಯ ಸಂವಿಧಾನವನ್ನ ರೂಪಿಸೋಕೆ ಜನವರಿ 1948ರಲ್ಲಿ ಭಾರತವನ್ನ ಪ್ರಧಾನ ಸದಸ್ಯನನ್ನಾಗಿ ಸೇರಿಸ್ಕೊಂಡು ಏಪ್ರಿಲ್ 1948ರಿಂದ ಕಾರ್ಯಪ್ರವೃತ್ತರಾದ್ರು. ಆರೋಗ್ಯ ಅನ್ನೋ ಪದದ ಅರ್ಥವನ್ನ ಮಾನವನಿಗೆ ಅನ್ವಯಿಸೋ ಹಾಗೆ ಒಂದು ಡೆಫಿನಿಷನ್ ಅಂದ್ರೆ ಒಂದು ಅರ್ಥವನ್ನು ಕೂಡ ಕೊಟ್ಟು ಅದನ್ನ ಪ್ರಚಾರ ಮಾಡಿದ್ರು. ಅವ್ರು ಏನಂತ ಕೊಟ್ರು? ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಜಸ್ಟ್ ಮಿಯರ್ಲಿ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಅಂತ ಹೇಳಿದ್ರು. ಅಂದ್ರೆ ಪರಿಪೂರ್ಣವಾದ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಅಸೌಖ್ಯದ ಸ್ಥಿತಿಯಲ್ಲಿರೋದು ಆರೋಗ್ಯನೇ ಹೊರತು ಕೇವಲ ಕಾಯಿಲೆ ಅಥವಾ ದೌರ್ಬಲ್ಯ ಇಲ್ಲದೆ ಇರೋ ಸ್ಥಿತಿ ಅಲ್ಲ. ದೇಹದಲ್ಲಿ ಕಾಯಿಲೆ ಅಥವಾ ವೀಕ್ನೆಸ್ ಇಲ್ಲ ಅಂತಂದ್ ಮಾತ್ರಕ್ಕೆ ಆರೋಗ್ಯವಾಗಿದ್ದಾರೆ ಅಂತ ಅಲ್ಲ ಅಂತ ವಿವರಿಸಿತ್ತು. ಈ ಆರೋಗ್ಯ ಕುರಿತ ಈ ವಿವರಣೆ ಅಪೂರ್ಣ ಅನ್ನೋದು ಭಾರತೀಯರಿಗೆ ಗೊತ್ತಿತ್ತು. ಯಾಕೆಂದ್ರೆ ಆತ್ಮ ಅಂದ್ರೆ ಪ್ರಾಣ ಹಾಗೂ ಮನಸ್ಸು ಅನ್ನೋದು
ಸಾಮಾನ್ಯ ವಿಜ್ಞಾನದ ಹಾಗೂ ವೈದ್ಯಕೀಯ ವಿಜ್ಞಾನದ ಮುಷ್ಟಿಯಲ್ಲಿ ಇಲ್ಲದೆ ಇರುವಂತಹ ಸೂಕ್ಷ್ಮ ಸೃಷ್ಟಿ ಅದು. ಈ ಪ್ರಾಣವನ್ನಾಗ್ಲಿ ಈ ಮನಸ್ಸನ್ನಾಗ್ಲಿ ಭೌತಿಕ ದೇಹದಲ್ಲಿ ಒಂದು ಅಂಗದ ರೂಪದಲ್ಲಿ ಗುರ್ತಿಸಕ್ಕಾಗ್ಲಿ ಅಥವಾ ಅವುಗಳನ್ನ ಶಸ್ತ್ರಚಿಕಿತ್ಸೆ ಮೂಲಕ ತುಂಡರಿಸಿ ಅದನ್ನ ಆಪರೇಟ್ ಮಾಡಿ ಒಂದು ಅಂಗದ ತರ ಹೊರತೆಗೆದು ದೇಹದ ಒಂದು ಅಂಗ ಇದೇನೆ ಆತ್ಮ ಅಂತ ತೋರ್ಸಕ್ಕಾಗ್ಲಿ ಅಥವಾ ಇದೇ ಮನಸ್ಸು ಅಂತ ತೋರ್ಸಕ್ಕಾಗ್ಲಿ ಇದುವರೆಗೂ ಸಾಧ್ಯವಿಲ್ಲವಾಗಿಲ್ಲ. ಆದ್ರೂ ಈ ಕುರಿತು ಭಾರತೀಯ ಅಧ್ಯಾತ್ಮ ಸಾಧಕರಿಗೆ ಇವೆಲ್ಲದರ ರಚನೆ ಬಗ್ಗೆ ಗೊತ್ತು, ಕಾರ್ಯವೈಖರಿ ಹೇಗೆ ಅಂತ ಗೊತ್ತು, ಇದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಗೊತ್ತು, ಹಾಗೂನು ಅವ್ರಿಗೆಲ್ಲ ಅನುಭವ ಇತ್ತು. ಪಾಶ್ಚಾತ್ಯ ದೇಶಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ವೈದ್ಯಕೀಯ ವಿಜ್ಞಾನ ಸಂಶೋಧನೆ ಹಾಗೂ ತಾಂತ್ರಿಕತೆ ತುಂಬಾ ಮುಂದುವರೆದಿದ್ರು ಕೂಡ ಮಾನವನ ಎಲ್ಲ ರೀತಿಯ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳಿಗೆ ಅಥವಾ ಅಂಗವಿಕಲತೆಗೆ, ಬುದ್ಧಿಮಾಂದ್ಯತೆಗೆ, ಮನೋದೈಹಿಕ ಕಾಯಿಲೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗೆ ಔಷಧಿಗಳನ್ನ, ಪರಿಹಾರವನ್ನ ವೈಜ್ಞಾನಿಕವಾಗಿ ಪ್ರಯೋಗಾಲಯದಲ್ಲಿ ಕಂಡುಹಿಡಿಯಕ್ ಆಗ್ತಾ ಇಲ್ಲ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ಗಮನಕ್ಕೂ ಬಂತು, ಚಿಂತನೆಗೂ ಬಂತು. ಆಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅನ್ನುವಂತ ಸಂಸ್ಥೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ 194 ಸದಸ್ಯ ರಾಷ್ಟ್ರಗಳಿದ್ವು. ಅವೆಲ್ಲ ಸೇರಿ ಸುದೀರ್ಘ ಅಧ್ಯಯನದ ನಂತರ ಭಾವನಾತ್ಮಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಕೂಡ ವ್ಯಕ್ತಿಯ ಆರೋಗ್ಯ ಮತ್ತು ಸಂತೋಷದ ಮೇಲೆ, ವೆಲ್ನೆಸ್ ಅಂದ್ರೆ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು 2011ರಲ್ಲಿ ಆರೋಗ್ಯ ಅಂತಂದ್ರೆ ಹಿಂದಿನ ಏನ್ ಡೆಫಿನೇಷನ್ ಕೊಟ್ಟಿತ್ತು ಅದನ್ನ ಒಂಚೂರು ಚೇಂಜ್ ಮಾಡಿ ಪರಿಪೂರ್ಣವಾದ ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಸೌಖ್ಯದ ಸ್ಥಿತಿಯಲ್ಲಿರೋದ್ರ ಜೊತೆಗೆ ಭಾವನಾತ್ಮಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಸ್ವಾಸ್ಥ್ಯದಿಂದಿರೋದು ಆರೋಗ್ಯ ಅಂತ ಅವರ ಹಿಂದಿನ 1948ರಲ್ಲಿ ಒಂದೇನ್ ವಿವರಣೆ ಕೊಟ್ಟಿದ್ರು, ವ್ಯಾಖ್ಯಾನ ಕೊಟ್ಟಿದ್ರು, ಅದನ್ನ 2011ನೇ ಇಸ್ವಿನಲ್ಲಿ ಆರೋಗ್ಯಕ್ಕೂ ಭಾವನೆಗಳಿಗೂ ಸಂಬಂಧ ಇದೆ, ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿನೂ ಅವರು ಸ್ವಾಸ್ಥ್ಯದಿಂದಿದ್ದಾಗ ಅಂದ್ರೆ ಆರೋಗ್ಯವಾಗಿದ್ದಾಗ ಮಾತ್ರ ಅದನ್ನ ದೇಹಾರೋಗ್ಯ ಅಂತ ಹೇಳ್ಬೋದು ಅಂತ ಅವ್ರಿಗೆ ಅರ್ಥ ಆಯ್ತಾದ್ರೂ ಕೂಡ ಹೊಸ ವಿವರಣೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ನೀಡಕ್ಕೆ ಹಿಂಜರಿತು. ಯಾಕೆಂದ್ರೆ ಆಧ್ಯಾತ್ಮದ ವಸ್ತು ವಿಷಯಗಳು ಸಾಮಾನ್ಯ ವಿಜ್ಞಾನದ ಸಿದ್ಧಾಂತದ ಪ್ರಕಾರ ಇಂದ್ರಿಯ ಗೋಚರ ಅಲ್ಲ. ಅದು ನಿಮ್ಗೆ ಅನ್ನಿಸ್ಬೋದು ನಾವು ಭಾರತೀಯರು ಆಧ್ಯಾತ್ಮಿಕವಾಗಿ ನಮ್ಮ ಆರೋಗ್ಯವನ್ನ ನಮ್ಮ ರೀತಿಯಲ್ಲೇ ಕಾಪಾಡ್ಕೊಂಡ್ರಾಯ್ತು, ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ವಿವರಣೆ ವ್ಯಾಖ್ಯಾನ ನಮ್ಗೆ ಯಾಕೆ ಬೇಕು ಅಂತ ಅನ್ನಿಸ್ಬೋದು. ಆದ್ರೆ ಇಲ್ಲಿ ವಿಜ್ಞಾನದ ಹಿಂದೆ, ವೈದ್ಯಕೀಯ ವಿಜ್ಞಾನದ ಹಿಂದೆ ಕೆಲವು ವಿಚಾರಗಳಿದೆ. ಇಡೀ ಪ್ರಪಂಚಕ್ಕೆ ವೈದ್ಯಕೀಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ರಕ್ತದೊತ್ತಡ ಎಷ್ಟಿದ್ರೆ ನಾರ್ಮಲ್ಲು, ಎಷ್ಟಿದ್ರೆ ಹೈ ಬಿ ಪಿ, ಎಷ್ಟಿದ್ರೆ ಲೋ ಬಿ ಪಿ ಅನ್ನೋದಾಗ್ಲಿ, ಅಥವಾ ಮಧುಮೇಹ ಅಂತ ತಗೊಂಡ್ರೆ ಅದಕ್ಕೆ ಶುಗರ್ ಎಷ್ಟಿದ್ರೆ ಸರಿಯಾದ ಆರೋಗ್ಯ, ಕಡಿಮೆ ಇದ್ರೆ ಹೇಗೆ, ಜಾಸ್ತಿ ಇದ್ರೆ ಹೈಪೋ ಅಂದ್ರೆ ಏನೋ, ಹೈಪೋಗ್ಲೈಸಿಮಿಯಾ ಅಂತ ಅನ್ನೋದಕ್ಕೆ ಯಾವುದೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನ ಅನಲೈಸ್ ಮಾಡಕ್ಕಾಗ್ಲಿ ಮಾನದಂಡಗಳನ್ನ ಅಂದ್ರೆ ಸ್ಟ್ಯಾಂಡರ್ಡ್ಸ್ ನ ಸೂಚಿಸೋರು, ನಿಗದಿಪಡಿಸೋರು ಪಾಶ್ಚಾತ್ಯ ದೇಶಗಳಾದ ಅಮೆರಿಕ ಮತ್ತು ಯುರೋಪ್. ಕಾಯಿಲೆಗಳಿಗೆ ಅಲೋಪತಿ ಔಷಧಿಗಳನ್ನ ಡೋಸೇಜ್ ಅನ್ನ ಸೂಚಿಸೋರು ಅವರೇ, ಔಷಧಿಗಳನ್ನ ಶಿಫಾರಸು ಮಾಡೋರು ಅವರೇ, ಬ್ಯಾನ್ ಮಾಡೋರು ಅವರೇ. ಹಾಗಾಗಿ ಇಡೀ ಪ್ರಪಂಚವೇ ಅವ್ರು ಸೂಚಿಸಿರೋ ರೋಗ ನಿರ್ಣಯ ಅಂದ್ರೇನು, ಹೇಗೆ ಡಯಾಗ್ನೈಸ್ ಮಾಡ್ಬೇಕು, ಡಯಾಗ್ನೈಸ್ ಮಾಡೋ ವಿಧಾನ ಏನು ಅಂತ ಏನ್ ಸೂಚಿಸಿದಾರೋ ಅದೇ ವಿಧಾನವನ್ನ ಎಲ್ರೂ ಅಳವಡಿಸ್ಕೊಂಡಿರೋದ್ರಿಂದ ಅವರು ಉತ್ಪತ್ತಿ ಮಾಡೋ ಹಾಗೂ ಅವ್ರು ಸೂಚಿಸೋ ರಾಸಾಯನಿಕ ಅಲೋಪತಿ ಔಷಧಿಗಳ ಮೇಲೆ ಇಡೀ ವಿಶ್ವ ಅವಲಂಬಿತವಾಗಿರೋದ್ರಿಂದ ವಿಶ್ವ ಆರೋಗ್ಯ ಸಂಸ್ಥೆಯ ವ್ಯಾಖ್ಯಾನವನ್ನ ಭಾರತೀಯರೂ ಸೇರಿದಂತೆ 194 ದೇಶಗಳು ಕೂಡ ಪಾಲಿಸೋ ಹಾಗಾಗಿದೆ. ಅವರ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಕೋರ್ಸಸ್ ಏನ್ ನಡೆಸ್ತಾರೋ ಈ ಎಲ್ಲಾ ಭಾರತೀಯ ವೈದ್ಯರುಗಳು ಕೂಡ ಹೋಗ್ಬಿಟ್ಟು ಅವರ ಒಂದು ಅಡಿಷನಲ್ ಫಾರಿನ್ ಕ್ವಾಲಿಫಿಕೇಶನ್ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಅಲ್ಲಿ ಹೋಗಿ ಆ ಒಂದು ರೋಗ ನಿದಾನವನ್ನ ಏನ್ ತಿಳ್ಕೊಂಡು ಸ್ಟ್ಯಾಂಡರ್ಡ್ಸ್ ಏನ್ ಫಿಕ್ಸ್ ಮಾಡಿರ್ತಾರೋ ಅದನ್ನೇ ತಿಳ್ಕೊಂಡು ಬರೋದ್ರಿಂದ ಅವಕ್ಕೆ ವಿಶೇಷ ಮಾನ್ಯತೆ ಕೂಡ ಇದೆ ಆ ಅಡಿಷನಲ್ ಕ್ವಾಲಿಫಿಕೇಶನ್ಗೆ. ಹಾಗಾಗಿ ಅವ್ರು ಪಾಲಿಸೋದು ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯ ವ್ಯಾಖ್ಯಾನವನ್ನೇ, ಮಾನದಂಡಗಳನ್ನೇ ಪಾಲಿಸೋದಾಗಿದೆ. ಹಾಗಾಗಿ ಯಾವೆಲ್ಲ ರೀತಿಯ ಆರೋಗ್ಯಗಳು, ಸ್ವಾಸ್ಥ್ಯ ಸ್ಥಿತಿಗಳು ಸೇರಿ ಪರಿಪೂರ್ಣ ಆರೋಗ್ಯ ಆಗುತ್ತೆ ಅಂತಂದ್ರೆ ನಾವು ನಮ್ಮ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಶಾರೀರಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ, ಭಾವನಾತ್ಮಕ ಸ್ವಾಸ್ಥ್ಯ ಮತ್ತು ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂತ
ವ್ಯಾಖ್ಯಾನ ನಾವು ಮಾಡ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಈ ಕುರಿತು ನಮಗಿರುವಂತ ಸನಾತನ ಧರ್ಮದ ಮಾರ್ಗದರ್ಶಿಯಲ್ಲಿ, ಸೂಚಿಯಲ್ಲಿ, ಆಧ್ಯಾತ್ಮಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ, ನಮ್ಮ ಅನುಭವದ ಜ್ಞಾನ ಪರಿಧಿಯಲ್ಲಿ ನಾವು ಈ ಭಾವನಾತ್ಮಕ ಸ್ವಾಸ್ಥ್ಯ ಮತ್ತು ಆಧ್ಯಾತ್ಮಿಕ ಸ್ವಾಸ್ಥ್ಯ ಕುರಿತು ಇನ್ನೂ ಸವಿವರವಾಗಿ ನಾವು ಸುಂದರವಾಗಿ ಜೀವನದಲ್ಲಿ ನಾವು ವಿವರಿಸಕ್ಕೂ ಸಾಧ್ಯ ಆಗತ್ತೆ. ನಮ್ಮ ಸಂಪ್ರದಾಯಗಳು, ಆಚಾರ ವಿಚಾರಗಳನ್ನ ಪಾಲನೆಯಲ್ಲಿ ಕೂಡ ನಾವು ಆರೋಗ್ಯಕ್ಕೆ ಹೆಚ್ಚಿನ ಒಂದು ಇದನ್ನ ಇಂಪಾರ್ಟೆನ್ಸ್ ಅನ್ನ ಕೊಡಕ್ಕೆ ಸಾಧ್ಯ ಆಗತ್ತೆ. ಸೊ ನಾವು ನಮ್ಮದೇ ಆದ ರೀತಿಯಲ್ಲಿ ದೈಹಿಕ ಆರೋಗ್ಯ, ಶಾರೀರಿಕ ಸ್ವಾಸ್ಥ್ಯ ಅಂತಂದ್ರೆ ಮಾನವನ ದೇಹದಲ್ಲಿ ಸೂಕ್ಷ್ಮದಿಂದ ಸ್ಥೂಲವಾಗಿ ಸುಸ್ಥಿತಿಯಲ್ಲಿ ಸೃಷ್ಟಿಯಾಗಿರುವಂತ 14 ಮುಖ್ಯ ಅಂಗಾಂಗಗಳು ತನ್ನ ಕಾರ್ಯವೈಖರಿಯನ್ನ ಪರಮಾತ್ಮನ ಮೂಲ ಆಯೋಜನೆಯಂತೆ, ಇದೆಲ್ಲ ಡಿವೈನ್ ಪ್ಲಾನಿಂಗು, ಡಿವೈನ್ ಇಂಪ್ಲಿಮೆಂಟೇಶನ್ ಇದು. ಹಾಗಾಗಿ ಪರಮಾತ್ಮನ ಮೂಲ ಆಯೋಜನೆಯಂತೆ ಹಾಗೂ ನಿಯೋಜನೆಯಂತೆ ಅಂಗಾಂಗಗಳು ತಮ್ಮ ಕೆಲಸವನ್ನ ತಾವು ಸರಿಯಾಗಿ ಆ ಭೌತಿಕ ದೇಹದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಸ್ಥಿತಿನೇ ಆರೋಗ್ಯದ ಸ್ಥಿತಿ. ಇದೇ ವರ್ಷ ಜುಲೈ 9ನೇ ತಾರೀಕು ಇದೇ ವೇದಿಕೆಯಲ್ಲಿ ಮಾನವನ ದೇಹ ಒಂದು ದಿವ್ಯ ಯಂತ್ರ ಅನ್ನುವಂತ ಒಂದು ಉಪನ್ಯಾಸವನ್ನ ಕೊಟ್ಟಿದ್ದೆ. ಹಿಂದಕ್ಕೆ ಹೋಗಿ ಆ ಯೂಟ್ಯೂಬ್ ಅನ್ನು ನೋಡಿ, ದೇಹ ಸೃಷ್ಟಿಯ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಳ್ಳಿ. ನಮ್ಗೆ ಏನ್ ಸಂತೋಷ ಆಗುತ್ತೆ. ಯಾವ ನಾಸ್ತಿಕರು ದೇವ್ರು ಇಲ್ಲ ಅಂತಾರೋ ಅಂತದ್ ಯಾವುದೋ ಒಂದು ಅಂಗವನ್ನ ಸೃಷ್ಟಿ ಮಾಡಕ್ಕಾಗದೇ ಇರೋ ಸ್ಥಿತಿಲಿ ನಾವಿರೋರು ಆ ಭಗವಂತನ ಸೃಷ್ಟಿಯನ್ನ, ದಿವ್ಯ ಸೃಷ್ಟಿಯನ್ನ, ಆ ದಿವ್ಯ ಪ್ರಜ್ಞೆಯಿಂದ ಮಾಡಿರುವಂತ ಸೃಷ್ಟಿಯನ್ನ ನಾವು ಗೌರವಿಸ್ಲೇಬೇಕಾಗತ್ತೆ. ಈಗ ಸಾಮಾಜಿಕವಾಗಿ ಸೌಖ್ಯ ಅಂತಂದ್ರೆ ಏನು ಅಂದ್ರೆ, ಮಾನವ ಒಬ್ಬ ಸಂಘಜೀವಿ. ಮನೆಯಲ್ಲಾದ್ರೂ ಜನರ ಜೊತೆನೆ ಜೀವಿಸ್ಬೇಕು, ಮನೆಯಿಂದ ಆಚೆ ಬಂದ್ರು ಕೂಡ ಜನಗಳ ಜೊತೆ ವ್ಯವಹರಿಸ್ಬೇಕು ಅಲ್ವಾ? ಹಾಗಾಗಿ ವ್ಯಕ್ತಿ ಇತರ ವ್ಯಕ್ತಿಗಳ ಜೊತೆ ಆರೋಗ್ಯಕರವಾದ ವ್ಯವಹಾರವನ್ನ ನಡೆಸಕ್ಕೆ ಅವಶ್ಯಕವಾಗಿರುವಂತಹ ಗುಣ ಸ್ವಭಾವ ಮನುಷ್ಯನಲ್ಲಿ ಇರ್ಬೇಕು. ಉದಾಹರಣೆಗೆ ಸ್ನೇಹ ಭಾವ, ವ್ಯವಹಾರಿಕ ಜ್ಞಾನ, ಹಾಗೂ ತಾಳ್ಮೆ ಬೇಕು, ಸಹನೆ ಬೇಕು, ಮಾತಿನಲ್ಲಿ ನಮ್ರತೆ ಇರಬೇಕು, ಸಂಭಾಷಣೆಯಲ್ಲಿ ಸ್ಪಷ್ಟತೆ ಇರಬೇಕು, ವಾಕ್ಚಾತುರ್ಯ ಇರಬೇಕು, ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇರಬೇಕು, ವಿವೇಕ ಇರಬೇಕು, ಹಾಗೂ ಸರಿಯಾದ ಸೂಕ್ತ ನಿರ್ಧಾರಗಳನ್ನ ತಗೊಳ್ಳುವಂತ ಸಾಮರ್ಥ್ಯ ಕೂಡ ಇರಬೇಕು. ಮನೆಯಲ್ಲೇ ಆಗ್ಲಿ ಅಥವಾ ಮನೆಯ ಹೊರಗೆ ವ್ಯವಹಾರಿಕವಾಗೇ ಆಗ್ಲಿ ನಂಬಿಕೆ ಇರಬೇಕು, ನೈತಿಕತೆ, ನ್ಯಾಯ ಮತ್ತು ಧರ್ಮವನ್ನ ಕಾಪಾಡ್ಕೊಳ್ಳುವಂತಹ ನಡೆ ನುಡಿ ಇದ್ದಾಗ ಮಾತ್ರ ಆ ವ್ಯಕ್ತಿ ಸಾಮಾಜಿಕವಾಗಿ ಆರೋಗ್ಯವಂತನಾಗಿರ್ತಾನೆ, ಅವನ ಜೊತೆ ವ್ಯವಹರಿಸಬಹುದು ಅಂತ ಹೇಳಕ್ಕೆ ಸಾಧ್ಯ. ಈ ಎಲ್ಲಾ ಗುಣ ಸ್ವಭಾವಗಳು ಕೂಡ ನಡೆ ನುಡಿ ಎಲ್ಲವನ್ನೂ ವ್ಯಕ್ತಿಯ ಮನಸ್ಸಿಗೆ, ಅವನ ಭಾವನೆಗೆ, ಅವನ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರೋ ಅಂಥವು. ಈಗ ಮಾನಸಿಕವಾಗಿ ಸೌಖ್ಯವಾಗಿರೋದು ಅಂತಂದ್ರೆ ಏನು? ಮಾನಸಿಕವಾಗಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗುವಂತ ಭಾವನೆಗಳಿರ್ಬೋದು, ಆಲೋಚನೆಗಳಿರ್ಬೋದು, ಅಥವಾ ನಾವು ರೂಢಿಸ್ಕೊಂಡಿರುವಂತ ಗುಣ ಸ್ವಭಾವಗಳಿರ್ಬೋದು, ಅಥವಾ ಅನುವಂಶೀಯವಾಗಿ ಬಂದಿರುವಂತ ನಡವಳಿಕೆಗಳು ಕೂಡ ಇರ್ಬೋದು. ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗುವಂತ ಭಾವನೆಗಳು ಮತ್ತು ನಾವು ರೂಢಿಸ್ಕೊಂಡಿರುವಂತ ಗುಣ ಸ್ವಭಾವಗಳು ಅವು ಸಕಾರಾತ್ಮಕವಾಗಿ ಆದ್ರೂ ಇರ್ಬೋದು, ನಕಾರಾತ್ಮಕವಾಗಿ ಆದ್ರೂ ಇರ್ಬೋದು. ನಮ್ಮಲ್ಲಿ ಭಾವನೆಗಳು ಮತ್ತು ಸ್ವಭಾವಗಳು ಸಕಾರಾತ್ಮಕವಾಗಿದ್ರೆ ಅಂದ್ರೆ ಆಸಕ್ತಿ, ಉತ್ಸಾಹ, ಶ್ರದ್ಧೆ, ಸಂತೋಷ, ತೃಪ್ತಿ, ತಾಳ್ಮೆ, ಸಮಾಧಾನ, ಪ್ರಾಮಾಣಿಕತೆ, ಸ್ನೇಹ ಭಾವ, ಕರುಣೆ, ಮಮತೆ ಇತ್ಯಾದಿ ಇದ್ರೆ ಅವುಗಳು ನಮ್ಮ ಆರೋಗ್ಯದ ಮೇಲೆ, ನಮ್ಮ ಅಭಿವೃದ್ಧಿ ಮೇಲೆ, ನಮ್ಮ ಸ್ನೇಹ ಸಂಬಂಧಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗುವಂತ ಭಾವನೆಗಳು, ಸ್ವಭಾವಗಳು ನಕಾರಾತ್ಮಕವಾಗಿದ್ದಾಗ ನಮ್ಮ ನಿರ್ಧಾರಗಳಲ್ಲಿ, ನಮ್ಮ ದೇಹದ ಮೂಲಕ ಮಾಡಬಹುದಾದಂತಹ ಕರ್ಮಗಳಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಉತ್ಸಾಹ, ಆಸಕ್ತಿ ಕಡಿಮೆ ಆಗಿ ಮಾಡೋ ಕೆಲಸದಲ್ಲಿ ಪರಿಪೂರ್ಣತೆನೂ ಇಲ್ಲದೆ ಹೋಗ್ಬೋದು. ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ಮನಸ್ಸಿನಿಂದಾನೇ ಭಾವನೆಗಳು ಹುಟ್ಟೋದ್ರಿಂದ ಮಾನಸಿಕ ಸ್ವಾಸ್ಥ್ಯಕ್ಕೂ ಭಾವನಾತ್ಮಕ ಸ್ವಾಸ್ಥ್ಯಕ್ಕೂ ಅಂದ್ರೆ ಮೆಂಟಲ್ ಹೆಲ್ತ್ಗೂ ಇಮೋಷನಲ್ ಹೆಲ್ತ್ಗೂ ಅಂತಹ ವ್ಯತ್ಯಾಸಗಳೇನು ಕಾಣಲ್ಲ. ಮೆಂಟಲ್ ಹೆಲ್ತ್ ಅಂತ ಬಂದಾಗ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಚಿಂತನೆಗಳ ಬಗ್ಗೆ ಮಾತಾಡ್ತೀವಿ. ಇಮೋಷನಲ್ ಹೆಲ್ತ್ ಅಂತ ಬಂದಾಗ ಭಾವನೆಗಳ ಬಗ್ಗೆ, ಭಾವನೆಗಳನ್ನ ವ್ಯಕ್ತಪಡಿಸುವಂತ ಉದ್ವೇಗಗಳಿರುತ್ತಲ್ಲ ಅದ್ರ ಬಗ್ಗೆ, ಉದ್ರೇಕದ ನಡವಳಿಕೆಗಳ ಬಗ್ಗೆ ಮಾತಾಡ್ತೀವಿ. ಇಮೋಷನ್ ಅಂದ್ರೆ ಭಾವನೆಗಳು, ಇಮೋಷನಲ್ ಹೆಲ್ತ್ ಅಂದ್ರೆ ಭಾವನಾತ್ಮಕ ಆರೋಗ್ಯ. ಎಚ್ಚರ ಸ್ಥಿತಿಯಲ್ಲಿ
ಮನಸ್ಸಿನ ಮೇಲಾಗುವಂತ ಪ್ರತಿಕ್ರಿಯೆಗಳಿಂದ ಅಂದ್ರೆ ರಿಯಾಕ್ಷನ್ಸ್ ಇಂದ ನಮ್ಮ ನಡವಳಿಕೆಯಲ್ಲಿ ಉಂಟಾಗುವ ವ್ಯತ್ಯಾಸಗಳೇ ದೈಹಿಕವಾಗಿ ಮಾತಿನ ಮೂಲಕ, ಮುಖ ಮತ್ತು ಕಣ್ಣಿನಲ್ಲಿ ಪ್ರತಿಕ್ರಿಯೆಗಳ ಮೂಲಕ ಭಾವನೆಗಳು ಪ್ರಕಟವಾಗುತ್ತೆ. ಉದ್ವೇಗದಲ್ಲಿ ಪ್ರಕಟಗೊಳ್ಳೋ ತೀವ್ರತರದ ಭಾವನೆಗಳೇನೆ, ಮುಖದಲ್ಲಿ ವ್ಯಕ್ತವಾಗುವಂತ ಎಕ್ಸ್ಪ್ರೆಷನ್ಗಳೇನೆ, ದೇಹದ ಮೂಲಕ ಕೈ ಕಾಲುಗಳಲ್ಲಿ ವ್ಯಕ್ತಪಡಿಸುವಂತ ಭಂಗಿಗಳೇ, ಸ್ಟೇಚರ್ ಇರ್ಬೋದು ಅಥವಾ ನಾವು ದೇಹದ ಮೂಲಕ ಎಕ್ಸ್ಪ್ರೆಸ್ ಮಾಡುವಂತ ನಡವಳಿಕೆಗಳೇನೆ ಭಾವೋದ್ರೇಕಗಳು. ಹಾಗಾದ್ರೆ ಇಮೋಷನಲಿ ಹೆಲ್ತಿ ಅಂತಂದ್ರೇನು? ಭಾವನಾತ್ಮಕವಾಗಿ ಆರೋಗ್ಯದಿಂದಿರೋದು ಅಂತಂದ್ರೇನು? ಅದು ಯಾವ ಸ್ಥಿತಿ ಇರ್ಬೋದು? ಜೀವನದಲ್ಲಿ ನಾವು ಎದುರಿಸಬೇಕಾದಂತ ಜೀವಂತ ಘಟನೆಗಳನ್ನ ಸಮಾಧಾನಕರವಾಗಿ ನಾವು ಎದುರಿಸುವಂತಹ ಸಾಮರ್ಥ್ಯ, ನಮ್ಮ ಆಲೋಚನಾ ಶೈಲಿ, ನಮ್ಮ ವಿವೇಕಯುಕ್ತ ಅನಿಸಿಕೆಗಳು, ನಮ್ಮಲ್ಲೇ ಉತ್ಪತ್ತಿಯಾಗೋ ಹಾಗೂ ಬೇರೆಯವರ ಭಾವನೆಗಳನ್ನ, ಬೇರೆಯವರ ಭಾವೋದ್ವೇಗಗಳನ್ನ ನಾವು ಎಷ್ಟರ ಮಟ್ಟಿಗೆ ಸ್ವೀಕರಿಸಬಲ್ಲೆವು ಹಾಗೂ ಪ್ರತಿಕ್ರಿಯಿಸಬಲ್ಲೆವು ಅನ್ನೋದು ನಮ್ಮ ಭಾವನಾತ್ಮಕ ಆರೋಗ್ಯವನ್ನ ಸೂಚಿಸುತ್ತೆ. ಭಾವನಾತ್ಮಕವಾಗಿ ಆರೋಗ್ಯದಿಂದಿರೋರು ಅವರ ಚಿಂತನೆಗಳನ್ನ, ಭಾವನೆಗಳನ್ನ ಹಾಗೂ ಅವರ ನಡವಳಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ. ಹಾಗೂ ಜೀವನದ ಸವಾಲುಗಳನ್ನ ಸ್ವೀಕರಿಸಬಲ್ಲವರಾಗ್ತಾರೆ ಹಾಗೂ ಎದುರಿಸಬಲ್ಲವರಾಗ್ತಾರೆ. ಕೇವಲ ಸದಾ ಸಂತೋಷದಿಂದ ಇರೋದು ಮಾತ್ರ ಭಾವನಾತ್ಮಕ ಆರೋಗ್ಯದ ಸ್ಥಿತಿ ಅಲ್ಲ. ಇತ್ತೀಚಿನ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಮಾನವನ ಈಗಿನ ಸರಾಸರಿ ಆಯುಸ್ಸು ಅಂತಂದ್ರೆ ಪ್ರೆಸೆಂಟ್ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು ಮುಂಚೆ 60 ಇತ್ತು, 65 ಆಯ್ತು, ಈಗ 70.62 ವರ್ಷಗಳಾಗಿದೆ. ಅಂದ್ರೆ 70 ವರ್ಷದವರೆಗೂ ಜನ ಬದುಕಿರ್ತಾರೆ, ಹೆಚ್ಚು ದಿನ ಬದುಕ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ಈಗಿನ ಯುವ ಪೀಳಿಗೆಯಲ್ಲಿ ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು, ದೇಹದ ಸ್ಥೂಲತೆ, ಒಬೆಸಿಟಿ, ಮಧುಮೇಹ, ಮೈಗ್ರೇನ್ ತಲೆನೋವು ಹೆಚ್ಚುತ್ತಾ ಇದೆ. ಸಾವುಗಳು ಕೂಡ ಹೆಚ್ಚುತ್ತಾ ಇದೆ. ಚಿಕ್ಕ ಚಿಕ್ಕ ಹುಡುಗರು, ರೀಸೆಂಟ್ ಆಗಿ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ವಿ, 14 ವರ್ಷದ ಹುಡುಗ, 16 ವರ್ಷದ ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಆಟ ಆಡ್ತಿರುವಾಗೆಲ್ಲ ಸಾಯ್ತಾ ಇರೋದು ಅಂತ ಕೇಳ್ತಾ ಇದೀವಿ. ಹಾಗಾಗಿ ವ್ಯಕ್ತಿಯ 10 ಹಲವು ಕಾಯಿಲೆಗಳಿಗೆ ಅಂದ್ರೆ ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು, ದೇಹದ ಸ್ಥೂಲತೆ, ಮೈಗ್ರೇನ್ ತಲೆನೋವು, ಸೋರಿಯಾಸಿಸ್ಸು, ಆಮೇಲೆ ಕಾನ್ಸ್ಟಿಪೇಷನ್, ಮಲಬದ್ಧತೆ, ನಿದ್ರೆ ಬರಲ್ಲ, ನಿದ್ರಾಹೀನತೆ, ಖಿನ್ನತೆ ಇತ್ಯಾದಿಗಳಿಗೆ ಅವರವರ ಭಾವನಾತ್ಮಕ ಭಾವೋದ್ರೇಕ ಸ್ಥಿತಿಗತಿಗಳೇ ಕಾರಣ ಅನ್ನೋದು ವೈದ್ಯರ ಹಾಗೂ ಮನೋವಿಜ್ಞಾನಿಗಳ ಗಮನಕ್ಕೆ ಬಂದು ಹಲವಾರು ಆರೋಗ್ಯದ ಸಮಸ್ಯೆಗಳನ್ನ ಮನೋದೈಹಿಕ ಕಾಯಿಲೆಗಳು ಅಂತ ಹೆಸರಿಸಿದ್ದಾರೆ. ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೆಸರಿಸಿ ವೈದ್ಯರುಗಳಿಗೇನೆ ಅವರೇ ಕಳಿಸ್ತಾ ಇದ್ದಾರೆ, ನೀವು ಧ್ಯಾನಕ್ಕೆ ಸೇರ್ಕೊಳ್ಳಿ, ಯೋಗಕ್ಕೆ ಸೇರ್ಕೊಳ್ಳಿ ಕಳಿಸ್ತಾ ಇದ್ದಾರೆ. ನಮ್ಮ ಧ್ಯಾನ ಕೇಂದ್ರಕ್ಕೆ ಬರ್ತಾ ಇದ್ದಂತ ವ್ಯಕ್ತಿಯನ್ನ, ಹೊಸದಾಗಿ ಬಂದವ್ರನ್ನ, ನೀವ್ ಯಾರು, ಯಾವ ಏರಿಯಾದಿಂದ ಬರ್ತಾ ಇದ್ದೀರಾ, ನಿಮ್ಗೆ ಯಾರು ಹೇಳಿದ್ರು ಧ್ಯಾನ ಕೇಂದ್ರ ಇಲ್ಲಿದೆ ಅಂತ, ಧ್ಯಾನ ಮಾಡಕ್ ಹೇಳಿದ್ರು ಅಂದ್ರೆ, ನಮ್ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರು, ನಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂತ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗೆ ಧ್ಯಾನ, ಯೋಗಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈ ಪ್ರಸ್ತುತ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ, ಮೇಲಿನ ಆರೋಗ್ಯದ ಸಮಸ್ಯೆಗಳಿಗೆ ವೈದ್ಯರುಗಳು ಸೂಚಿಸೋ ಮಾಡಿಸೋ ಯಾವುದೇ ರೀತಿಯ ಸ್ಕ್ಯಾನಿಂಗ್ಗಳಾಗ್ಲಿ, ರಕ್ತ ಪರೀಕ್ಷೆಗಳಿಂದಾಗ್ಲಿ, ಕಾಯಿಲೆಯ ಕಾರಣನ ಆ ಯಂತ್ರಗಳಿಂದ, ಆ ಸಾಧನಗಳಿಂದ, ಇನ್ವೆಸ್ಟಿಗೇಷನ್ಗಳಿಂದ ತಿಳಿಯಕ್ಕೆ ಆಗ್ತಾ ಇಲ್ಲ. ಕಾಯಿಲೆಗೆ ಏನ್ ಕಾರಣ ಅಂತ ತಿಳ್ಕೊಳ್ಳೋಕೆ ವ್ಯಕ್ತಿಯ ಬಗ್ಗೆ ಸಂಭಾಷಣೆಯ ಮೂಲಕ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಷ್ಟು ನಿಧಾನ, ತಾಳ್ಮೆ, ಸಹನೆ, ಸಮಯ ಕೂಡ ಯಾರಿಗೂ ಇಲ್ಲದೆ ಇರೋದ್ರಿಂದ ಮೆಷಿನ್ಗಳ ಮೇಲೆ ಪರಾವಲಂಬಿಗಳಾಗಿರೋದು ಎಲ್ಲರ ಗಮನಕ್ಕೂ ಬಂದಿದೆ. ಆಮೇಲೆ ನೀವು ಯಾವುದೇ ಒಂದು ಪರೀಕ್ಷೆನಾರೋ ಮಾಡಿಸಿ, ಅವ್ರು ಹೇಳುವಾಗ ಇದೇ ಲ್ಯಾಬೊರೇಟರಿನಲ್ಲೇ ಮಾಡಿಸ್ಬೇಕು, ಡಯಾಗ್ನೋಸ್ಟಿಕ್ಸ್ ಲ್ಯಾಬ್ ಅಲ್ಲೇ ಮಾಡಿಸ್ಬೇಕು ಅಂತ ಹೇಳ್ತಾರೆ. ವೈದ್ಯರು ಸೂಚಿಸೋ ಪಟ್ಟಿ ಪ್ರಕಾರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡಿಸಿದ ಎಲ್ಲಾ ಡಯಾಗ್ನೋಸ್ಟಿಕ್ ರಿಪೋರ್ಟ್ಗಳು ಎಲ್ಲದ್ರಲ್ಲೂ 100ಕ್ಕೆ 99 ಭಾಗ ಎಲ್ಲವೂ ನಾರ್ಮಲ್ ಅಂತಾನೆ ಫಲಿತಾಂಶ ಬರೋದು. ಆದ್ರೆ ನಾರ್ಮಲ್ ಅಂತ ಬಂದ್ಮೇಲೆ ಅನಾರೋಗ್ಯ ಯಾತಕ್ಕಿರ್ಬೇಕು? ಆದ್ರೂ ಮಾಡಿಸ್ತಾರೆ. ಅದು ಅದ್ರಲ್ಲಿ ಹಿಂದೆನೆ ಬೇರೆ ವಿಚಾರಗಳಿರುತ್ತೆ. ಆದ್ರೆ ಆ ನಾರ್ಮಲ್ ಅಂತ ಬರೋದ್ರಿಂದ ಕಾಯಿಲೆ ಕಾರಣನೂ ಗೊತ್ತಾಗಲ್ಲ, ನಾವು ಸಫರ್ ಮಾಡೋದು ಹೋಗೋದಿಲ್ಲ. ಹಾಗಾಗಿ ಆಗ ಬರುತ್ತೆ ಹಿಂದೆ ಕಾಯಿಲೆಗಳಿಗೆ ಕಾರಣ ಭೌತಿಕ ಅಲ್ಲ, ಆಧ್ಯಾತ್ಮಿಕ, ಮಾನಸಿಕ ಭಾವೋದ್ರೇಕಗಳಿಂದ ಬಂದಿರೋದು ಅಂತ ನಿಧಾನಕ್ಕೆ ನಮ್ಗೆ ಗೊತ್ತಾಗ್ಬೇಕು. ಅವರು ಸೂಚಿಸಿರುವಂತಹ ಡಯಾಗ್ನೋಸ್ಟಿಕ್ ಪರೀಕ್ಷೆಗಳು
ಅಸಂಬದ್ಧವಾಗಿರ್ಬೇಕೇನೋ, ಅನಾವಶ್ಯಕವಾಗೂ ಇರಬಹುದು. ಹಾಗಾಗಿ ನಮ್ಗೇನ್ ಅನ್ಸುತ್ತೆ, ಅವ್ರುಗಳು ಕೊಡುವಂತ ಹೆಚ್ಚಿನ ಚಿಕಿತ್ಸೆಗಳೆಲ್ಲಾನು ರಾಸಾಯನಿಕ ಔಷಧಿಗಳೆಲ್ಲಾನು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ ಇರಬಹುದಾ ಅಂತ ಒಂದು ಮನ್ಸಿಗೆ ಬರುತ್ತೆ. ಏನೋ ಇದ್ರಲ್ಲೇನೋ ಟ್ರೇಡ್ ಸೀಕ್ರೆಟ್ ಇದೆಯಾ, ಅಥವಾ ರಾಸಾಯನಿಕ ಔಷಧಗಳನ್ನ ಮಾರಾಟ ಮಾಡುವಂತ ಇದೇನಾರ ಲಾಬಿನಾ, ಔಷಧಗಳಿಂದ ಬೇರೆ ಬೇರೆ ಅಡ್ಡ ಪರಿಣಾಮಗಳಾಗಿ ಹೊಸ ಅನಾರೋಗ್ಯದ ಸಮಸ್ಯೆಗಳೇನಾದ್ರು ಉಂಟಾದ್ರೆ ವೈದ್ಯಕೀಯ ವೃತ್ತಿ ಲಾಭದಾಯಕವಾಗಿ ಮೂಡಿ ಬರುತ್ತಾ ಅನ್ನೋಂಥ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇರೋದಂತೂ ಸತ್ಯ. ಇತ್ತೀಚೆಗಂತೂ ಆಸ್ಪತ್ರೆಗೆ ಹೋಗೋದು ಅಂದ್ರೆ ಒಂದು ಭಯ. ಅದ್ರಲ್ಲೂ ಆಸ್ಪತ್ರೆಗೆ ಹೋಗಿರೋ ತೊಂದರೆ ಇದೆ ಅಥವಾ ಏನಾರ ಕಾಂಪ್ಲಿಕೇಶನ್ ಇದೆ ಅಂತಂದ್ರೆ ಫಸ್ಟ್ ಕೇಳೋದು ಇನ್ಶೂರೆನ್ಸ್ ಇದೆಯಾ ಅಂತ. ಇನ್ಶೂರೆನ್ಸ್ ಇದ್ರೆ ಬೇರೆ ರೇಟು, ಇನ್ಶೂರೆನ್ಸ್ ಇಲ್ದಿದ್ರೆ ಬೇರೆ ರೇಟು. ಕೊನೆಗೆ ಒಟ್ಟಲ್ಲಿ ಹೇಗಾರು ಮಾಡಿ ಒಂದು ICU ಅಂತ ಹೋಗಿ ಸೇರಿಸ್ಬಿಟ್ರೆ ಆಚೆ ಕರ್ಕೊಂಬರ್ತೀವೋ ಇಲ್ವೋ ಅಂತ ನಮ್ಗದು ಕೂಡ ಗೊತ್ತಿರಲ್ಲ. ಹಂಗಾಗಿ ಒಂದ್ಸಲ ಆಸ್ಪತ್ರೆ ಅಂದ್ರೆ ಭಯ ಬೀಳ್ತಾ ಇರೋದಂತೂ ನಿಜ. ಈಗ ಪ್ರಧಾನಮಂತ್ರಿ ಜನರಿಕ್ ಔಷಧಾಲಯಗಳು ಬಂದ್ಮೇಲೆ ಅವುಗಳ ಅಲ್ಪ ಬೆಲೆಯನ್ನ ಗಮನಿಸಿದ್ರೆ, ನೀವೇನೊಂದು 10 ರೂಪಾಯಿ ಕೊಡ್ತಾ ಇದ್ರು ಅದು 2 ರೂಪಾಯಿ, 1.5 ರೂಪಾಯಿಗೆಲ್ಲ ಅವೈಲಬಿಲಿಟಿ ಇದೆ. ಹಾಗಾಗಿ ಅಷ್ಟು ಕಡಿಮೆ ಬೆಲೆ ಇದೆಯಲ್ಲ, ಅದ್ರಲ್ಲೇ ಔಷಧಿ ತಗೊಂಡು ನಮ್ಗೆ ಆರೋಗ್ಯ ಸರಿ ಹೋಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಮ್ಗೆ ಅರ್ಥ ಆಗೋದೇನು ಅಂದ್ರೆ, ವೈದ್ಯಕೀಯ ವೃತ್ತಿ, ಔಷಧ ವ್ಯಾಪಾರ ವ್ಯವಹಾರ ಒಂದು ದಂಧೆಯಾಗಿರಬಹುದು ಅಂತ ಅನ್ಸುತ್ತೆ. ಅದನ್ನ ನಾವು ಅಥಾರಿಟೇಟಿವ್ ನಾವು ಹೇಳೋದಿಕ್ಕೆ ನಾವು ಅಥಾರಿಟಿ ಇಲ್ಲ ನಮ್ಗೆ. ಆದ್ರೆ ಅನಿಸಿಕೆ ಅಂತೂ ಅನ್ಸುತ್ತೆ ಇದು. ಹೇಗಾರಿ ಇಷ್ಟು ಕಡಿಮೆ ಬೆಲೆನಲ್ಲಿ ಕೊಡ್ಬಹುದಾದಂತ ಔಷಧಿಗೆ ಇಷ್ಟೊಂದು ಯಾತಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ, ಈ ಒಂದು ಔಷಧಿನೇ ರೆಕಮೆಂಡ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಅಂತೂ ಹುಟ್ಟುತ್ತೆ. ಓಕೆ, ಈಗ ಆಧ್ಯಾತ್ಮಿಕ ಸ್ವಾಸ್ಥ್ಯ, ಸ್ಪಿರಿಚುವಲ್ ಹೆಲ್ತ್ ಎಂದ್ರೇನು ಅಂತ ನೋಡೋಣ. ಮೊಟ್ಟ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಮಾನವ ಅನ್ನೋನು ಬರೇ ಮಾಂಸದ ಮುದ್ದೆ ಅಲ್ಲ, ಹಿ ಈಸ್ ಎ ಸ್ಪಿರಿಚುವಲ್ ಬೀಯಿಂಗ್ ಅಂತ. ಪ್ರತಿಯೊಂದು ವಸ್ತುವಿನಲ್ಲೂ, ಅಣುತೃಣ ಕಾಷ್ಟದಲ್ಲೂ ಪರಮಾತ್ಮನ ಅಂಶ ಇದೆ. ಜೀವಿಗಳಲ್ಲಿ ಜೀವಾತ್ಮ ನೆಲೆಸಿದ್ದಾನೆ. ಮಾನವನ ಭೌತ ದೇಹದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ, ಅಗೋಚರ ರೂಪದಲ್ಲಿ ಸೂಕ್ಷ್ಮ ರೂಪಗಳಿವೆ, 7 ಚಕ್ರಗಳಿವೆ, 72,000 ನಾಡಿಗಳಿವೆ. ಈ ಪ್ರಕೃತಿ ನಮ್ಮ ದೇಹ ಪ್ರಕೃತಿಗೆ, ದೇಹಾರೋಗ್ಯಕ್ಕೆ ಸ್ಪಂದಿಸ್ತಾ ಇದೆ ಅನ್ನೋ ಅರಿವು ಬಹಳ ಮುಖ್ಯ. ನಮ್ಮನ್ನ ಸೃಷ್ಟಿಸಿರೋ ಆ ಭಗವಂತನಲ್ಲಿ ನಂಬಿಕೆ ಇಟ್ಟು, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅನ್ನೋ ಭಾವನೆಯಲ್ಲಿ ಶುಚಿತ್ವವನ್ನ ಕಾಪಾಡೋದು, ಪ್ರಾರ್ಥಿಸೋದು, ಗುರು ಹಿರಿಯರ ಮಾರ್ಗದರ್ಶನ, ಅವ್ರ ಮೇಲಿನ ಗೌರವ, ಆಚಾರ ವಿಚಾರ ಪದ್ಧತಿ ಆಚರಣೆಗಳಲ್ಲಿ ನಂಬಿಕೆ ಇಟ್ಟು ಅವನ್ನ ಪಾಲನೆ ಮಾಡೋದು, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗಗಳ ಮೂಲಕ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿ, ದಾನ ಧರ್ಮಗಳ ಪಾಲನೆ, ಸೇವೆ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ, ಸಂಪ್ರದಾಯಗಳಲ್ಲಿ ಅಡಗಿರುವಂತ ವೈಜ್ಞಾನಿಕತೆಯನ್ನು ಅರಿತು ಶುಚಿತ್ವಕ್ಕೆ ಆದ್ಯತೆ ಕೊಟ್ಟು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು, ಉಪವಾಸ ಹಾಗೂ ವ್ರತಾಚರಣೆಯ ಮೂಲಕ ಆರೋಗ್ಯವನ್ನ ರಕ್ಷಿಸಿಕೊಳ್ಳೋದು, ದೈವಿ ಗುಣಗಳಾದ ಪ್ರೀತಿ, ಕರುಣೆ, ಮಮತೆ, ಕ್ಷಮೆ, ಸ್ನೇಹ ಸಂಬಂಧಗಳನ್ನ ಕಾಪಾಡಿಕೊಳ್ಳೋದು, ಇರೋದ್ರಲ್ಲಿ ತೃಪ್ತಿಯಿಂದ ಜೀವಿಸೋದು, ಕುಟುಂಬದಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದು, ಮಕ್ಕಳಿಗೆ ಜೀವನ ಮೌಲ್ಯಗಳನ್ನ ಪುಟ್ಟ ಮಕ್ಕಳಿಂದಾನೇ ಕಲಿಸೋದು, 6ಕ್ಕೇರದೆ 3ಕ್ಕಿಳಿದೇನೆ ಪ್ರತಿ ಕ್ಷಣ ಅರಿವಿನಿಂದ ಪ್ರಜ್ಞೆಯಿಂದ ಜೀವಿಸೋದು, ಅತಿಯಾಗಿ ಏನನ್ನೂ ಅಪೇಕ್ಷಿಸ್ತೇನೆ ಆತ್ಮೋನ್ನತಿಗಾಗಿ ಶಾಂತಿ ಸಮಾಧಾನದಿಂದ ನೆಮ್ಮದಿಯಿಂದ ಆರೋಗ್ಯವಾಗಿ ಜೀವಿಸೋದೇ ಆಧ್ಯಾತ್ಮಿಕ ಸ್ವಾಸ್ಥ್ಯ. ಇವುಗಳನ್ನ ನಾವ್ ಏನೇನ್ ಪಾಲನೆ ಮಾಡ್ತೀವೋ ಆ ಪಾಲನೆ ಮಾಡಿದ್ದನ್ನ ಯಾರಿಗೂ ತೋರ್ಸಕ್ಕಾಗಲ್ಲ, ಆದ್ರೆ ಅದರ ಲಾಭ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ನೀವು ಮನಸ್ಸಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ರೆ ಮುಖ್ಯವಾದ ಒಂದು ಅಂಶವನ್ನ ನೀವು ಇಲ್ಲಿ ಗಮನಿಸಿರ್ತೀರಾ. ಈ ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ, ಭಾವನಾತ್ಮಕ ಸ್ವಾಸ್ಥ್ಯ, ಆಧ್ಯಾತ್ಮಿಕ ಸ್ವಾಸ್ಥ್ಯಗಳೆಲ್ಲದರಲ್ಲೂ ಪ್ರಧಾನ ಪಾತ್ರ ಇರೋದೇ ಮನಸ್ಸು. ಮನಸ್ಸಿನಿಂದ ಉದ್ಭವವಾಗುವಂತ ಚಿಂತನೆಗಳೇ, ಭಾವನೆಗಳೇ, ರೂಢಿಸ್ಕೊಂಡಿರುವಂತ ಗುಣ ಸ್ವಭಾವಗಳೇ. ಹಾಗಾಗಿ ಯಾವ ಆರೋಗ್ಯಕ್ಕೆ ಯಾವ ರೀತಿಯ ಅನಿಸಿಕೆಗಳು, ಭಾವನೆಗಳು, ಗುಣ ಸ್ವಭಾವಗಳಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಯಾವ ಭಾವನೆ ಇದ್ರೆ ನಮ್ಮ ದೇಹ ಯಾವ ತರ ಇರುತ್ತೆ, ನಮ್ಮ ಸಂತೋಷ, ಸುಖ, ನೆಮ್ಮದಿ ಅವೆಲ್ಲ ಹೇಗಿರುತ್ತೆ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳ್ತಾ ಬಂದ್ರೆ ಆಗ ನಾವು ಒಳ್ಳೆ ಜೀವನವನ್ನ ನಡೆಸಕ್ಕೆ ಸಾಧ್ಯ. ಹಾಗಾಗಿ ದೇಹಕ್ಕೂ ಮನಸ್ಸಿಗೂ ನೇರವಾದ ಸಂಬಂಧವಿರೋದ್ರಿಂದ ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಆರೋಗ್ಯವಾಗಿರುತ್ತೆ,
ಮನಸ್ಸು ಉಲ್ಲಸಿತವಾಗಿರುತ್ತೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತೋ, ಉಲ್ಲಸಿತವಾಗಿರುತ್ತೋ, ಸಂತೋಷಭರಿತವಾಗಿ ತೃಪ್ತಿಯಿಂದಿರುತ್ತೋ, ಆಗ ದೇಹ ಆರಾಮವಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಇಂದಿನ ವಿಷಯದ ಮುಂದುವರೆದ ಭಾಗವನ್ನ, ಮನಸ್ಸು ಮತ್ತು ಆರೋಗ್ಯದ 2ನೇ ಭಾಗವನ್ನ ನೋಡೋಣ. ಈ ಒಂದು ಇಷ್ಟು ವಿಚಾರಗಳನ್ನ, ನಾನ್ ತಿಳ್ಕೊಂಡಿರೋಷ್ಟು ವಿಚಾರಗಳನ್ನ ನಿಮ್ಗೆಲ್ಲ ತಿಳಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ PSSM ಮೈಸೂರು ಟೀಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾಗಿತ್ತು ವಿಷಯ. ಮತ್ತೆ ಇನ್ನೊಂದು ಬಂದು ನೋಡ್ಲೇಬೇಕು ನಾವು. ಅಷ್ಟು ಚೆನ್ನಾಗಿತ್ತು ವಿಷಯ. ಒಂದು ಸತಿಗೆ ನಮ್ಗೆ ಗ್ರಾಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಮಕ್ಕಳು ನೋಡ್ಬೇಕು ಅಂತ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ವಿಷಯನ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಮಾಸ್ಟರ್ಸ್, ನಿಮ್ಗೆ ಏನಾದ್ರು ಮೇಡಮ್ ಜೊತೆಗೆ ಈ ವಿಷಯದ ಬಗ್ಗೆ ಹೇಳ್ಬೇಕು ಅಂತಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೋಬಹುದು ನೀವು. ನಮಸ್ತೆ ಸರ್ ಮಾತಾಡಿ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ನೀವ್ ಹೇಳಿದಷ್ಟು ಸತ್ಯವಾಗಿತ್ತು. ಈ ಬದಲಾವಣೆ ತರೋದಕ್ಕೋಸ್ಕರನೇ ಪತ್ರಿಜಿ ಅವರು ನಮ್ಗೆ ಇವೆಲ್ಲ ಜ್ಞಾನಗಳು ಕೊಟ್ಟಿದ್ದಾರೆ. ಮತ್ತೆ ಈ ಅನಾರೋಗ್ಯ ನಾವು ಯಾಕೆ ಹಾಸ್ಪಿಟ್ಲ್ ಈ ದಂಧೆ ಯಾಕೆ ಶುರುವಾಗಿದೆ ಅಂದ್ರೆ, ನಮ್ಮ ಭಾವನೆಗಳಲ್ಲಿ ಏನಾದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ನಾವು ವಾಸಿ ಆಗ್ತೀವಿ, ಇಲ್ಲಾಂದ್ರೆ ನಾವು ವಾಸಿ ಆಗಲ್ಲ ಅನ್ನೋ ಒಂದು ಭಾವನೆ. ಮತ್ತೆ ನಾವು ತಿನ್ನೋ ಆಹಾರ ಕ್ರಮಗಳನ್ನ ನಾವು ಇವತ್ತೇನಾಗ್ತಿದೀವಿ, ಆ ಕೆಮಿಕಲ್ ಫುಡ್ಗಳನ್ನೇ ತಿಂತಿರೋದ್ರಿಂದ ನಮ್ಗೆ ಕಾಯಿಲೆ ಬರ್ತದೆ. ಮತ್ತೆ ಅದನ್ನೇ ತಗೊಂಡಾಗ ಹಾಸ್ಪಿಟಲ್ ಅಲ್ಲಿ ಮತ್ತೆ ಇನ್ನೊಂದ್ ರೀತಿ ನಾವು ಕಷ್ಟ ಅನುಭವಿಸ್ತಾ ಇದೀವಿ. ಇದನ್ನ ಸರಿ ಮಾಡೋದಕ್ಕೆ ಆಸ್ಪತ್ರೆಗೆ ಹೋಗೋದು ಅಂತಂದಾಗ, ಆಸ್ಪತ್ರೆಗೆ ಕರ್ಕೊಂಡ್ ಹೋಗಿದ್ರೆ ಬದುಕ್ತಿದ್ರೇನೋ, ನಾವ್ ಕರ್ಕೊಂಡ್ ಹೋಗದೆ ತಪ್ಪು ಮಾಡ್ಬಿಟ್ವೇನೋ ಅಂತ ಕೊರಗದೆ ಇರಕ್ಕೆ ನಮಗಿಂತ ಹೆಚ್ಚು ತಿಳುವಳಿಕೆ ಇರೋರು ಏನಾದ್ರೂ ಅವ್ರು ಉಳಿಸ್ಕೊಳಕ್ ಆಗೋದಾದ್ರೆ ಆಗ್ಲಿ ಅನ್ನೋ ಭಾವನೆಯಿಂದ ಹೋಗ್ತೀವಿ. ಆದ್ರೆ ಅಲ್ಲೇನಾಗತ್ತೆ ಅನ್ನೋದು ಬೇರೆ ವಿಚಾರ. ಹೌದು ಹೌದು. ಆದ್ರೆ ಹಾಸ್ಪಿಟ್ಲಿಗೆ ಹೋಗೋದಕ್ ಮೊದ್ಲೇನೆ ನಾವು ಆರೋಗ್ಯನ ಹೇಗ್ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ಮತ್ತೆ ಪತ್ರಿ ಸರ್ರು ನೋ ಮೆಡಿಕೇಶನ್ ಡೂ ಮೆಡಿಟೇಷನ್ ಅಂತ ಹೇಳ್ತಾ ಇದ್ರು. ಬುದ್ಧನು ಜ್ಞಾನೋದಯ ಪಡ್ಕೊಂಡ್ಮೇಲೆ 2 ವರ್ಷದ ಮಗುವಿನಿಂದಾನೇ ಧ್ಯಾನ ಪರಿಚಯಿಸಿ ಅಂತಾನೆ ಬುದ್ಧ ಹೇಳಿರೋದು. ಹಾಗಾಗಿ ನಾವು ಅದನ್ನ ಅಳವಡಿಸ್ಕೊಳ್ತಿಲ್ಲ. ಫುಡ್ ಚೇಂಜ್ ಆಗಿದೆ, ಶೆಲ್ಫ್ ಫುಡ್ಸ್ ತಿಂತಾ ಇದೀವಿ. ಹಾಗಾಗಿ ನಮ್ಮ ಆಹಾರ ವಿಧಾನ, ಜೀವನ ಶೈಲಿ ಬಹಳ ತಪ್ಪು ಮಾಡ್ಕೊಳ್ತಾ ಇರೋದ್ರಿಂದ ನಾವು ತೊಂದರೆ ತಂದಿಟ್ಕೋತಾ ಇದೀವಿ ಸರ್. ಅದು ಹೌದು ಹೌದು, ನಿಜ. ಸೊ ಇದ್ರ ಬಗ್ಗೆನೇ ನೀವು ಹೇಳ್ತಾ ಇದ್ದಾಗ ನಾನು ಆಲೋಚನೆ ಮಾಡ್ತಾನೆ ಇದ್ದೆ. ಇದನ್ನ ಸರಿ ಮಾಡ್ಸೋದಿಕ್ಕೆ ಎಲ್ರಿಗೂ ನಾವು ಧ್ಯಾನಿಗಳೆಲ್ಲ ಮಾಡ್ಬೇಕು. ಅದಕ್ಕೇನೆ ಪತ್ರಿಜಿಯವರು ಆ ಕಾನ್ಸೆಪ್ಟ್ ತಂದಿದ್ದಾರೆ. ನಾವು ಜಮೀನುಗಳಲ್ಲಿ ಒಳ್ಳೆ ಆಹಾರ ಬೆಳಿಬೇಕು, ವಿಷಮುಕ್ತ ಆಹಾರ ಬೆಳೆಯೋದಕ್ಕೆ ಅಲ್ಲಿ ಎನರ್ಜಿಯನ್ನ ಕೊಟ್ಟು ಬೆಳೆಸಿ ಆ ಆಹಾರನ ಜನಗಳಿಗೆ ಕೊಟ್ರೆ ಅವರು ಕೂಡ ಆರೋಗ್ಯವಾಗಿರ್ಬೋದು. ಒಳ್ಳೆ ಆರೋಗ್ಯವಾದ ತರಕಾರಿ ಅಥವಾ ಧಾನ್ಯಗಳನ್ನ ತಿಂದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಅವಾಗ ಹಾಸ್ಪಿಟ್ಲಿಗೆ ಹೋಗೋದೇ ತಪ್ಪೋಗುತ್ತೆ ಅನ್ನೋದು ಕಾನ್ಸೆಪ್ಟ್ ಅವ್ರು ಕೊಟ್ಟಿದ್ದಾರೆ, ನಾನು ಅನ್ಕೊಂಡೆ. ಅದು ಅವರು ಮಾಡಿದಾರಾದ್ರೂ ನಾವು ಪ್ರತಿಯೊಂದು ಕುಟುಂಬದಿಂದ, ಪ್ರತಿಯೊಂದು ಮನೆಯಿಂದ ಅದು ಶುರುವಾಗ್ಬೇಕು ಸರ್. ಯಾಕೆಂತಂದ್ರೆ ನೀವು ತಿನ್ನೋದೇ ಇಲ್ಲ ಅಂದ್ರೆ ಅವ್ರು ಮಾಡೇನ್ ಮಾಡ್ತಾರೆ? ಹಾಗಾಗಿ ನಾವು ಅದನ್ನ ಮಾಡೋದಿಲ್ಲ. ಅವ್ರು ಯಾಕಂದ್ರೆ ಬೆಳೆಯೋರು ಇವತ್ತಿನ ಎಲ್ಲ ಅಗ್ರಿಕಲ್ಚರಿಸ್ಟ್ ಎಲ್ಲ ಸಿಟಿಗೆ ಬರ್ತಾ ಇದಾರೆ. ಅವ್ರ ಲ್ಯಾಂಡ್ಸ್ ಎಲ್ಲಾನು ಪ್ಲಾಟ್ಸ್ ಆಗ್ತಾ ಇದೆ, ಹಾಗಾಗಿ ಸೈಟ್ಗಳಾಗ್ತಾ ಇದೆ ಇದ್ರೆ ನಾವು ಆ ರೂಟ್ ಅಲ್ಲಿನೂ ಮಾಡೋ ಪ್ರಯತ್ನ ಮಾಡ್ಬೋದು ಅನ್ನೋದನ್ನ ತಳ್ಳಿ ಹಾಕೋ ತರ ಇಲ್ಲ. ಅದು ಮಾಡ್ಬೇಕು. ಹೌದಾದ್ರೂ ಕೂಡ ಪ್ರತಿ ಒಂದು ಮನೆಯಲ್ಲಿ ನಾವು ತಿನ್ನೋದೇ ಇಲ್ಲ ಅಂದ್ರೆ ಶೆಲ್ಫ್ ಫುಡ್ಸ್ ಬರೋದೇ ಎಲ್ಲಿಂದ ಬರುತ್ತೆ? ಸೊ ಮನೆಗಳಲ್ಲಿ ಆಹಾರ ವಿಹಾರ ಹೇಗಿರ್ಬೇಕು ಅನ್ನೋದು ಒಂದು ಸಿಸ್ಟಮ್ ಅಂತ ಮನೆಯಿಂದ ಶುರುವಾದ್ರೆ ಅದು ಹೆಲ್ಪ್ ಆಗುತ್ತೆ ಸರ್. ಹೌದು ಹೌದು ಹೌದು. ಥ್ಯಾಂಕ್ ಯು. ವೆಲ್ಕಮ್ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲಾರ್ಗೂ ಅರ್ಥವಾಗೋಂಗೆ, ಎಲ್ಲಾ ವರ್ಗದ ಜನರಿಗೆ ಅರ್ಥ ಆಗೋಂಗೆ. ನಿಮ್ದು ಒಂದ್ಸತಿ ಕೇಳಿದ್ದೆ ಅಂತ ಕಾಣಿಸ್ತು. ನೀವು SBI ಅಲ್ಲಿ ಇದ್ದಿದ್ದೆ ಅಂದ್ರಲ್ಲ? ಕೆನರಾ ಬ್ಯಾಂಕ್ ಅಲ್ಲಿ ಇದ್ದೆ ಸರ್. ಕೆನರಾ ಬ್ಯಾಂಕ್ ಅಲ್ಲಿ ಇದ್ರಿ ನೀವು. ಜೈಹೋದಲ್ಲಿ ಒಂದ್ಸತಿ ಕೊಟ್ರೇನೋ? ಜೈಹೋದಲ್ಲಿ 30 ಕೊಟ್ಟಿದೀನಿ ಸರ್. ಅದೇ ಮಹಾವತಾರಲ್ಲಿ ಕೊಟ್ಟಲ್ಲಿ ಒಂದು 135ರಿಂದ 140ರವರೆಗೂ ಯೂಟ್ಯೂಬ್ ಅಲ್ಲಿ ಇದೆ. ಹಾಗಾಗಿ ಯಾರ್ಯಾರು ಮಾತಾಡುವಂತ ಕರೆದು ಹೇಳ್ತಾರೋ ಅವ್ರು ಒಂದು ವಿಚಾರಗಳನ್ನ ತಿಳಿಸುವಂತ ಒಂದು ಅಭ್ಯಾಸ. ಏನ್ ಹೆಸರಲ್ಲಿ ಬರುತ್ತೆ ನಿಮ್ದು ಯೂಟ್ಯೂಬ್ ಅಲ್ಲಿ? ಮನೋರಮಾ ಸ್ಪಿರಿಚುವಲ್ ಸ್ಪೀಚಸ್ ಅಂತ ಹಾಕಿದ್ರೇನೆ ಬರುತ್ತೆ ಸರ್. ಮನೋರಮಾ ಸ್ಪಿರಿಚುವಲ್ ಸ್ಪೀಚಸ್ ಅಂತ ಹಾಕಿದ್ರೆ ಸಾಕು. ಓಕೆ, ಅದು ಹಾಕ್ತೀನಿ.
ಕೇಳ್ತೀನಿ. ಆಮೇಲೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದು ನೀವ್ ಹೇಳ್ದಂಗೆನೆ ಏನಾಗುತ್ತೆ, ಈ ಭಾವನಾತ್ಮಕ ಸ್ವಾಸ್ಥ್ಯ ಆಮೇಲೆ ನೈತಿಕ ಸ್ವಾಸ್ಥ್ಯ ಇದು ಬಹಳ ಮುಖ್ಯ ಆಗತ್ತೆ. ಯಾಕೆಂದ್ರೆ ನಮಗೆ 60-70 ಆಗೋ ತನಕ ನಮ್ಗೆ ಈ ಸ್ಪಿರಿಚುವಲ್ಲು ಬೇಕಿರೋಲ್ಲ, ಸಮಾಜನೂ ಬೇಕಿಲ್ಲ ನಮ್ಗೆ. ನಾನು ನನ್ ದುಡ್ಡು ಅದ್ರಲ್ಲಿ ಆಮೇಲೆ ಎಲ್ಲಿ ತನಕ ಜಯ ಇದೆ ಅಲ್ಲಿ ತನಕ ಭಯ ಇಲ್ಲ ಅಂತ ನಡೀತಾ ಇರುತ್ತೆ. ನೀವ್ ಹೇಳ್ದಂಗೆ ಏನಾಗುತ್ತೆ, ಇದು ಭಾವನಾತ್ಮಕವಾಗಿ ಪ್ಲಸ್ ನಮ್ಮಲ್ಲಿ ಇರತಕ್ಕಂತ ಅಹಂಕಾರ ಅದು ಮೀರ್ಬಿಟ್ಟು ನಮಗ್ ಗೊತ್ತಿರಲ್ಲ ಅವಾಗ ಎಲ್ಲಾರನ್ನು ಬೈಯೋದು, ಪೈಪೋಟಿ ಬೇರೆ ಕಡೆ ಗಂಡ ಹೆಂಡತಿ ಮಧ್ಯೆನೇ ಪೈಪೋಟಿ ಬಂದ್ಬಿಡುತ್ತೆ. ನಾವು ಇನ್ನೇನೋ ಕೋಲ್ ತಗೊಂಡ್ರೆ ಅವರು ಇನ್ನೇನೋ ತಗೋತಾರೆ, ಆ ಸ್ಟೇಜಿಗೆ ಬಂದೋಗಿದೆ. ಇದು ಈಗಿನ ಕಾಲ ಅಂತಲ್ಲ, ಹಳಬಕ್ಕಲ್ಲೂ ಇದೆ ಇದು. ಇದರಿಂದಲೂ ಅರ್ಧ ನಮ್ಮ ಸ್ವಾಸ್ಥ್ಯಕ್ಕೆ ಬಹಳ ತೊಂದರೆ ಭಾವನೆ ಆಗುತ್ತೆ. ಅಂದ್ರೆ ಅದು ಭಾವನೆ ಅಂದ್ರೆ ಆಫೀಸು ಅಂತ ಇಲ್ವಲ್ಲ ಸರ್, ಅದು ಸಮಾಜದಲ್ಲೂ ಭಾವನೆ, ಕುಟುಂಬದಲ್ಲೂ ಭಾವನೆಗಳು ಅದೇ ಅಲ್ವಾ? ಎಲ್ಲ ಕುಟುಂಬದಲ್ಲೇನೆ, ಕಡೆ ಭಾವನೆಗಳು, ಅದೇ ಹೇಳಿದ್ದು. ಹಾಗಾಗಿ ಭಾವನೆ ಅನ್ನೋದು ಆಚೆ ಕಡೆಗಲ್ಲ, ಮನೆಯಿಂದಾನೇ ಶುರುವಾಗೋದು ಅದು. ಮನೆಯಿಂದಲೇನೆ ಶುರು ಆಗೋದು. ನಾವೇನ್ ಮಾಡ್ತೀವಿ, ಯಾವ್ದೋ ಒಂದ್ ಸಣ್ಣ ವಿಚಾರಕ್ಕೆ ಜಗಳ ಆಡ್ಬಿಟ್ಟು ದೊಡ್ಡ ದೊಡ್ಡ ವಿಷಯಗಳು ಬಿಟ್ಬಿಡ್ತೀವಿ ಸಣ್ಣ ವಿಚಾರಕ್ಕೆ. ಅದೇ ಅವ್ರ ಅಜ್ಞಾನ ಸರ್. ಅದನ್ನೇ ಸರಿಯಾಗಿ ತಿಳ್ಕೊಳಕ್ ಹೊರಟಾಗ ನಮ್ಮ ತಪ್ಪುಗಳು ನಮಗ್ ಗೊತ್ತಾಗುತ್ತೆ. ಅದೇ ಅದು ಗೊತ್ತಾಗೋಗತ್ಗೆ 60 ದಾಟ್ಬಿಟ್ಟಿರ್ತೀವಲ್ಲ. ನಮ್ಮ ಆರೋಗ್ಯ ಜೀವಿಸೋ ಆವರೇಜ್ ಏಜ್ 70 ಆಗಿದ್ದಾರೆ, ಇನ್ 10 ವರ್ಷ ಚೆನ್ನಾಗಿರ್ಬೋದಲ್ಲ ಅರ್ಥ ಮಾಡ್ಕೊಂಡ್ರೆ. ಅಲ್ಲ ಸರಿ, ಅದನ್ನ ಸರಿ ಮಾಡೋಕೆ ಇನ್ನು 20 ವರ್ಷ ಬೇಕು. ಅನುಭವನ ನಾವು ಒಂದು ಟ್ರ್ಯಾಕ್ ತರಕ್ಕೆ. ಆಮೇಲೆ ನೀವ್ ಹೇಳಿದ್ರಿ ನೈತಿಕ ಅಂತ, ಇದು ಒಂಥರ ಡಿಸ್ಪ್ಯೂಟಬಲ್ ನೈತಿಕ ಅನ್ನೋದು. ಒಂದೊಂದು ಧರ್ಮದಲ್ಲಿ ಒಂದೊಂದ್ ತರ ಇದೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದ್ ತರ ಇದೆ. ಏನೇ ಆದ್ರೂ ಮಾನವ ಧರ್ಮ ಮಾನವ ಒಬ್ಬನೇ ಅಲ್ವಾ ಸರ್? ಮಾನವ ಒಬ್ಬನೇ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಕೆಲವರು ಸ್ನೇಹ ಅಂತ ಶುರು ಮಾಡಿದ್ರೆ ಅದನ್ನ ಕೆಲವರು ಒಪ್ಪಲ್ಲ. ಇದೇನಿದು ಒಂದ್ ಗಂಡು ಹೆಣ್ಣು ಓಡಾಡ್ತಾ ಇದ್ದಾರೆ ಅಂತಾರೆ. ಆ ಊಹಾಪೋಹಗಳು, ಗಾಸಿಪ್ಪು, ಇದರಲ್ಲಿ ಅರ್ಧ ಕುಗ್ಗೋಗ್ಬಿಡ್ತಾನೆ ಮನುಷ್ಯ. ಸರ್, ನಮ್ಮ ಸಬ್ಜೆಕ್ಟ್ ಏನು ಅಂದ್ರೆ ಆರೋಗ್ಯ. ಹಾಗಾಗಿ ನಮ್ಮ ವಿಷಯ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ನಮ್ಮ ಸಂತೋಷ, ಆರೋಗ್ಯ ಅನ್ನೋದನ್ನ ನಾವು ಕಾಪಾಡ್ಕೊಳ್ಬಹುದು. ಜನರಲ್ ಆಗಿ ಸೊಸೈಟಿಲಿರೋ ವಿಚಾರ ತಗೊಂಡಾಗ ಅದನ್ನ ಆಲೋಚನೆ ಮಾಡ್ಬೇಕಿರೋದು, ಸಾಮಾಜಿಕವಾಗಿ ಅವನು ಯಾವ ರೀತಿ ತೊಂದರೆ ಮಾಡ್ತಾ ಇದ್ದಾನ, ಅಥವಾ ಭಾವನಾತ್ಮಕವಾಗಿ ಸಮಾಜದಲ್ಲಿ ಅವನ ತಪ್ಪಿನಿಂದ, ಅವನ ಭಾವನೆಗಳಿಂದ ಅವರ ಆರೋಗ್ಯನ ಕಳ್ಕೊತಾ ಇದ್ದಾನ ಅಂತ ಅನ್ನೋದು, ಅದು ಜನರಲ್ ಆಗಿ ಅವ್ರ ತಲೆಗೆ ಬರ್ಬೇಕು. ನಾವು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಂಡು, ಬೇರೆ ವಿಚಾರ ಬೇಡ, ನಾನೇನ್ ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನ, ಸರಿ ಮಾಡ್ಕೊಳ್ಳೋಣ ಅಷ್ಟೇ. ಅದೇ ಇವಾಗ ನೀವು ನೈತಿಕ ಅಂದ್ರಲ್ಲ, ನೈತಿಕ ಇದು ಸ್ವಾಸ್ಥ್ಯ ಅಂದ್ರೆ ಏನು ಅದು? ಹೊಡಿಸಿ ಅದು ತಪ್ಪೇನೋ ಸರಿ ಏನು ಅನ್ನೋದು, ಆ ಸರಿ ತಪ್ಪು ಅನ್ನೋದು ಗೊತ್ತಿಲ್ಲದೆ ಇದ್ರೆ, ಬುದ್ಧಿ ಇದ್ರು ವಿವೇಕ ಇಲ್ಲದೆ ಇದ್ರೆ ಅದೇ ಅಜ್ಞಾನ. ಅದನ್ನೇ ಪತ್ರಿ ಸರ್ ಹೇಳ್ತಿರೋದು. ಪತ್ರಿ ಸರ್ ಹೇಳ್ತಿರೋ ಕಾನ್ಸೆಪ್ಟೇ ಅದು. ಬುದ್ಧಿ ಇದ್ದು ಕಾಮನ್ ಸೆನ್ಸ್ ಅಂದ್ರೇನು, ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಇದ್ರೆ ಅಂದ್ರೇನು, ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು, ಯಾವ್ದು ಮಾಡಿದ್ರೆ ಹೇಗ್ ಮಾಡ್ಬೇಕು, ಮಾಡದೇ ಇದ್ರೆ ಯಾಕೆ ಮಾಡ್ಬಾರ್ದು ಅನ್ನೋ ತಿಳುವಳಿಕೆನೆ ವಿವೇಕ. ಸೊ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಜಾಣರಿದ್ದಾರೆ, ಅದ್ರ ವಿವೇಕ ಇಲ್ಲ. ಹಂಗಾಗೇನೆ ಆರೋಗ್ಯ. ಸ್ಟ್ಯಾಂಡರ್ಡ್ ಏನು ನಿಮ್ಮ ನೈತಿಕ ಅನ್ನೋದಕ್ಕೆ? ಸ್ಟ್ಯಾಂಡರ್ಡ್ ಏನು? ಅದಕ್ಕೆ ಕರ್ಮ ಸಿದ್ಧಾಂತ ತಿಳ್ಕೊಬೇಕು. ತಪ್ಪು ಮಾಡಿದ್ರೆ ನಾನು ಹಿಂದೆನೂ ಇದ್ದೆ, ಈಗ್ಲೂ ಇದೀನಿ, ಮುಂದೆನೂ ಇರ್ತೀನಿ. ನಾನು ನೈತಿಕವಾಗಿಲ್ದೇನೆ ಅನೈತಿಕವಾಗಿ ನಾ ಏನಾದ್ರು ತೊಂದರೆ ಮಾಡಿದ್ರೆ ಮುಂದೆ ಅದರದ್ದು ಕಷ್ಟಗಳು ನನಗೇ ಬರುತ್ತೆ, ನಾನೇ ಅನುಭವಿಸ್ಬೇಕು, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಜ್ಞಾನ ಇದ್ರೇನೆ ಅದು ಆತ್ಮಜ್ಞಾನ. ಸರಿ, ಅನೈತಿಕ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ. ಏನು ಅನೈತಿಕ? ಯಾವ ಸರ್ ನೈತಿಕ ಯಾವ್ದಲ್ವೋ ಧರ್ಮಯುತವಾಗಿ ಮಾಡ್ಬೇಕಾಗಿದ್ದನ್ ಮಾಡದೆ, ಮಾಡ್ಬಾರದನ್ ಮಾಡಿದ್ರೆ ಅದು ಅನೈತಿಕ ಅಷ್ಟೇನೆ. ಅದನ್ನ ಡಿಫೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ಯಾಕೆಂದ್ರೆ ಒಂದೊಂದು ವ್ಯಕ್ತಿಯ ಮನಸ್ಸಲ್ಲಿ ನೈತಿಕತೆ ಯಾಕೆ ಮಾಡಬಾರ್ದು ಅಂತ ಅವರು ತರ್ಕಬದ್ಧವಾಗಿ ವಾದಕ್ಕೆ ನಿಂತ್ಕೊಂಡ್ರೆ ಅಲ್ಲಿ ನೈತಿಕತೆ ಅನ್ನೋದು ಬರಲ್ಲ. ಯಾವ್ದು ಒಳ್ಳೇದು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು, ಮಾಡೋದಾದ್ರೆ ಹೇಗ್ ಮಾಡ್ಬೇಕು, ಮಾಡದೇ ಇದ್ರೆ ಯಾಕೆ ಮಾಡ್ಬಾರ್ದು ಅನ್ನೋ ತಿಳುವಳಿಕೆ ಇದ್ರೆ, ಜ್ಞಾನ ಇದ್ರೆ, ಬುದ್ಧಿ ಇದ್ರೆ, ವಿವೇಕ ಇದ್ರೆ ಅದೇ ನೈತಿಕತೆ. ಸರ್, ನನಗ್ ಗೊತ್ತಿರೋ ಹಾಗೆ ನಾನು ಒಂದ್ ಮಾತು ಹೇಳ್ತೀನಿ. ನೈತಿಕತೆ ಅಂದ್ರೆ, ಈಗ ನಾವೇನ್ ಮಾಡ್ತೀವಿ ಮೆಡಿಕಲ್ ಅಲ್ಲಿ, ನಾವು ಅವ್ರ ಕಾಯಿಲೆ ಬಂದಿದ್ರೆ ಹಿಂದೆ ಒಂದು ನಾಡಿ ಮಿಡಿತಾ ಇಟ್ಕೊಂಡು ಅಥವಾ ಕೈನಲ್ಲಿ ಒಂದು ಇದಿರ್ಕೊಂಡು ಏನ್ ಕಾಯಿಲೆ ಇದೆ ಅಂತ ಹೇಳ್ತಿದ್ರು. ಇವಾಗ ಅದನ್ನ ಮಾಡಲ್ಲ, ಹೋಗಿ ಟೆಸ್ಟ್ ಮಾಡ್ಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಎಲ್ಲಾ ಟೆಸ್ಟ್ ಮಾಡ್ಸ್ಕೊಂಡ್ ಬಂದ್ಮೇಲೆ ಅದು ನಾರ್ಮಲ್ ಇರುತ್ತೆ.
ಮೆಡಿಸಿನ್ ಕೊಡ್ತೀವಿ. ಇದು ನೈತಿಕತೆ ಅನೈತಿಕತೆ ಇದು ಒಂದು ಎಕ್ಸಾಂಪಲ್. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದೆ. ನಾನು ಮೇಡಮ್ ನಾನು ಡಾಕ್ಟರ್ಗಳಿಗೆ ಕಮಿಷನ್ ಕೊಟ್ರೆ ಅವರು ನನಗೆ ಪೇಷಂಟ್ಗಳನ್ನ ಕಳಿಸ್ಕೊಡ್ತಾರೆ. ಇದು ಅನೈತಿಕತೆ. ಅದೇ ಕರೆಕ್ಟ್ ಆಗಿರೋ ಪೇಷಂಟ್ ಮಾತ್ರ ಕಳಿಸಿ, ನಿಜವಾಗ್ಲೂ ಸಮಸ್ಯೆ ಇರೋರ್ನ ಕಳಿಸಿ ನಾನು ಟೆಸ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರೆ ಅದು ನೈತಿಕತೆ. ಇದು ನನ್ಗನ್ಸಿರೋದು. ಅದು ಮೇಡಮ್ ಇವತ್ತು ಹೇಳಿದ ಪ್ರವಚನಕ್ಕೆ ಇದು ಸರಿ ಅಂತ ನನ್ಗನ್ಸುತ್ತೆ. ಅಲ್ಲ, ಈಗ ಮೇಡಮ್ ಅವರೇ ಒಂದು ಎಕ್ಸಾಂಪಲ್ ಕೊಟ್ರು. ಇದಿದ್ರೆ ಇನ್ಶೂರೆನ್ಸ್ ಇದ್ರೆ 4 ಲಕ್ಷ, ಇನ್ಶೂರೆನ್ಸ್ ಇಲ್ಲದೆ ಇದ್ರೆ ಕ್ಯಾಶ್ ಕೊಟ್ರೆ 2 ಲಕ್ಷ. ಅವ್ರು ಹೌದು. ಪೂರ್ತಿ ಬಿಲ್ ಹಾಕ್ಬಿಡ್ತಾರ ಅವರು. ಹೌದು. ಇನ್ಸೂರೆನ್ಸ್ ಇದ್ರೆ ಅಲ್ಲಿ ಇನ್ಸೂರೆನ್ಸ್ ಇದ್ರೆ ಯಾಕೆ ಹಂಗ್ ಮಾಡ್ತಾರೆ ಅಂದ್ರೆ, ಇವತ್ತು 10,000 ರೂಪಾಯಿ ಆಗಿರೋದಕ್ಕೆ 1 ಲಕ್ಷ ಬಿಲ್ ಹಾಕ್ತಾರೆ, ಇನ್ಸೂರೆನ್ಸ್ ಕಂಪ್ನಿ ಕೊಡ್ತಾರೆ. ನಾನು ಪೇಷಂಟ್ ಆಗಿ ನನಗೇನು ಖರ್ಚಾಗಲ್ಲ. ಇದು ಅನೈತಿಕತೆ. ಅದೇ ನೈತಿಕತೆ ಅಂತಂದ್ರೆ, ಒಬ್ಬ ಪೇಷಂಟ್ ನೇರವಾಗಿ ಹೋದ್ರೆ ಅವ್ನಿಗೆ 10,000 ಹಾಕೋದ್ರೆ 20,000 ಹಾಕ್ತಾನೆ, 1 ಲಕ್ಷ ತಗೊಳಲ್ಲ. ಯಾಕೆಂದ್ರೆ ಅವನು ಬಿಲ್ ಕೊಡ್ಬೇಕು ಅವರು. ಆದ್ರೆ ಇನ್ಸೂರೆನ್ಸ್ ಕಂಪ್ನಿ ಅವನಿಗೆ ಎಷ್ಟು ಕೊಟ್ರು ಅವ್ನು ಕೊಡ್ತಾನೆ. ಈ ರೀತಿ ಒಂದಿದೆ. ಇದಕ್ಕೆ ನಾವು ಪರಿಹಾರವಾಗಿ ಏನ್ ಮಾಡ್ಬೇಕಂತಂದ್ರೆ, ನಾವ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯ ನಾವು ಆರೋಗ್ಯವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಮತ್ತೆ ಆರೋಗ್ಯವಾಗಿರುವಂತ ಆಹಾರನ ತಿಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗೋದನ್ನ ಕಡಿಮೆ ಮಾಡ್ಬೋದು ಅನ್ನೋದು ನಮ್ಮ ಒಂದು ಬದಲಾವಣೆಗೆ ನಾವು ಮಾಡ್ಕೋಬೇಕು ಅಂತ ನನ್ನ ಒಂದು ಅದಕ್ಕೆ ಬಯಕೆ. ಧ್ಯಾನ ಒಂದೇ ಮಾರ್ಗ. ಅದಕ್ಕೆ ಧ್ಯಾನದ ಜೊತೆಗೆ ನಮ್ಮ ಮೇಡಮ್ ಹೇಳಿದಾಗೆ ಟೆನ್ಷನ್, ನಮ್ಮ ಸ್ವಾರ್ಥಕ್ಕೆ ಅಥವಾ ನಮ್ಮ ದ್ವೇಷಕ್ಕೆ ಇನ್ನೊಬ್ಬರನ್ನ ನಾವು ಮಾಡಕ್ ಹೋದಾಗ ನಮ್ಗೆ ಸಿಟ್ಟಲ್ಲಿರುತ್ತೆ. ಅವಾಗ BP, ಶುಗರ್, ಮತ್ತೊಂದು ಕಾಯಿಲೆಗಳೆಲ್ಲ ಆಗತ್ತೆ. ಇದು ಮೇಡಮ್ದು ಒಂದು ಫೋನ್ ನಂಬರ್ ಬೇಕಾಗಿತ್ತು ಸರ್, ತಗೊಳ್ಳಿ. ಸ್ಪೀಕರ್ದು. 984447 ಅಂದ್ರೆ ಇದ್ರಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಲಕ್ಷ್ಮಿ ಮೇಡಮ್. 447 9844 68090. ಓಕೆ. ನನಗೆ ಫೋನ್ ಮಾಡ್ಬೇಕಿದ್ರೆ ಬೆಳಗ್ಗೆ 11 ರಿಂದ 12 ಮಾತ್ರನೇ ಫೋನ್ ಮಾಡ್ಬೇಕು. ಬೇರೆ ಟೈಮ್ ಫೋನ್ ತಗೊಳಕ್ ಆಗಲ್ಲ ನಾನು. ಆಯ್ತಾಯ್ತು. ಅಲ್ಲ, ಒಟ್ನಲ್ಲಿ ವಿಶೇಷವಾಗಿ ನೀವು ವರ್ಣನೆ ಮಾಡ್ತೀರಾ. ಅದು ದೊಡ್ಡ ನಮ್ಮ ಅದೃಷ್ಟ ನೀವು ನಮಗ್ ಸಿಕ್ಕಿರೋದು. ದೇವದಲ್ಲಿ ಕೇಳಿದ್ದೆ, ಬಟ್ ಇವಾಗ ನಾನು ಮನೋರಮಾ ಸ್ಪಿರಿಚುವಲ್ ಇದನ್ನ ನಾನು ನೋಡ್ತೀನಿ ನಾನು. ಆಮೇಲೆ ನೀವು ಪಾಪ ನಿಮ್ಮ ಅನುಭವನ ಬಹಳ ಚೆನ್ನಾಗಿ ಹಂಚ್ಕೊಂಡಿದ್ರಿ. ಅಲ್ಲಿ ಎಷ್ಟು ನಿಮ್ಗೆ ಕಷ್ಟಗಳಾಯ್ತು, ಇದು ಆರೋಗ್ಯ ಸಮಸ್ಯೆಗಳು, ಅದರಿಂದ ಹೆಂಗ್ ಹೊರಗ್ ಬಂದ್ರಿ ಅದೆಲ್ಲ ನೀವು ತಿಳಿಸಿದ್ದೀರಿ ಅಂತ ಕಾಣಿಸುತ್ತೆ. ಎಲ್ಲ ಧ್ಯಾನದ ಮೂಲಕ. ಹೌದೌದು. ಧನ್ಯವಾದಗಳು. ಓಕೆ ಸರ್. ನಾನು ಮೈಸೂರಿನವನೇ. ನಾವು ಮೈಸೂರಲ್ಲೇ ಇದ್ದಿದ್ದು. ನಾವು ಕೃಷ್ಣಮೂರ್ತಿಪುರಂ, ಬಲಾಲ್ ಸರ್ಕಲ್. ಬಳ್ಳಾಲ್ ಓಕೆ ಸರ್ಕಲ್. ಸರ್, ಇನ್ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ನಮಸ್ತೆ ಮೇಡಮ್. ನಮಸ್ತೆ. ಮನೋರಮಾ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಈಗ ಇಷ್ಟೊಂದೆಲ್ಲ ಡಿಸ್ಕಷನ್ ಆಯ್ತಲ್ಲ, ಅದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಧ್ಯಾನ ಅಷ್ಟೇ. ಧ್ಯಾನ ಅಲ್ವಾ ಮೇಡಮ್? ಖಂಡಿತ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾವ್ದ್ರಿಂದ ಮುಕ್ತಿ? ಎಲ್ಲಾ ತರಹದ ತೊಂದರೆಗಳಿಂದ ಮುಕ್ತಿ. ಹೌದು ಮೇಡಮ್. ನೈತಿಕತೆ ಆಗ್ಲಿ ಅನೈತಿಕತೆ ಆಗ್ಲಿ, ಶುಗರು, BP ಒಂದೇ, ಅದಕ್ಕೆಲ್ಲ ಬರೆದು ಬಿಟ್ಟು ಕೊನೆಗೆ ಒಂದ್ ಹಾಕಿದ್ರೆ ಈಕ್ವಲ್ ಧ್ಯಾನ ಅಷ್ಟೇ. ನಾನು ಇದುವರೆಗೆ ನಿಮ್ ಸ್ಪೀಚು ಮತ್ತೆ ಬೇರೆ ಅನುಭವಗಳೆಲ್ಲ ನಾನು ಸ್ವತಃ ಇದೆಲ್ಲ ಮಾಡ್ಕೊಂಡಿದ್ದಕ್ಕೆ ಇವಾಗ ಇಷ್ಟೊಂದೆಲ್ಲ ಡಿಸ್ಕಷನ್ ಆಯ್ತಲ್ಲ, ಅದು ಬೇರೆ ಏನು ಬೇಡ. ಇಷ್ಟೊತ್ತು ನಾವ್ ಬೇರೆ ಏನೇನೋ ಯೋಚನೆ ಮಾಡೋ ಬದಲು ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ. ಪ್ರಶ್ನೆಗಳಿಗೆ ಉತ್ತರ ನಿಮ್ಮಿಂದ ನಿಮಗೆ ಸಿಗುತ್ತೆ. ಹೌದು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಸ್ ಯೂಶುವಲ್ ನಾನ್ ತುಂಬಾ ಕೇಳಿದೀನಿ, ಮತ್ತೆ ನಿಮ್ಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳಬೇಕಾಗಿದ್ದು. ಇದಿದೆಯಲ್ಲ ಒಂದು ಇದು ಆನ್ಸರ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ ಮನೋರಮಾ ಮೇಡಮ್ದು ಗುರುವಾರದ ತನಕ ಉಪನ್ಯಾಸ ಇರುತ್ತೆ. ಇವತ್ತು ಮನಸ್ಸು ಮತ್ತು ಆರೋಗ್ಯದ 1ನೇ ಭಾಗ, ನಾಳೆ 2ನೇ ಭಾಗ, ನಾಳಿದ್ದು ಬೇರೆ ಟಾಪಿಕ್ ಬಗ್ಗೆ, ಆರೋಗ್ಯದ ಬಗ್ಗೆನೇ ಇರುತ್ತೆ. ಭಾವನಾತ್ಮಕ ಇದು ಮತ್ತೆ ಆರೋಗ್ಯ ಅದ್ರ ಬಗ್ಗೆ ಇರುತ್ತೆ. ಆದ್ರೆ 2ನೇ ಭಾಗ ಗುರುವಾರ ಇರುತ್ತೆ. ಸೊ ಗುರುವಾರದ ತನಕ ಮನೋರಮಾ ಮೇಡಮ್ ಸೆಷನ್ ಇರುತ್ತೆ. ಖಂಡಿತ ಬನ್ನಿ, ತುಂಬಾ ಅದ್ಭುತವಾದ ವಿಷಯಗಳನ್ನ ತಿಳ್ಕೋಬಹುದು. ಜಾಯಿನ್ ಆಗಿ ಇದನ್ನ ಅನೌನ್ಸ್ ಮಾಡ್ಬೇಕು ಅನ್ಕೊಂಡಿದ್ದು ಮಾಡಿದೆ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ನಾವು ಧ್ಯಾನಕ್ಕೆ ಹೋಗೋಣ ಇವಾಗ.
ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಎಲ್ಲರೂ ಧ್ಯಾನ ಸ್ಥಿತಿಯನ್ನು ಕುತ್ಕೊಳ್ಳೋಣ. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಜಿ ಪತ್ರಿಜಿಯವರಿಗೆ ನಮಸ್ಕಾರ ಹಾಕೊಂಡು ಧ್ಯಾನ ಸ್ಥಿತಿಯನ್ನು ಕುತ್ಕೊಳ್ಳೋಣ. ಎರಡೂ ಕೈ ಬೆರಳುಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಕ್ರಾಸ್ ಮಾಡಿ, ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿ ಸುಖಾಸನದಲ್ಲಿ ಕುತ್ಕೊಳ್ಳೋಣ. ಕೇವಲ ನಮ್ಮಲ್ಲಿ ನಡೀತಾ ಇರುವಂತ ಸಹಜವಾದ ಉಸಿರಾಟವನ್ನ ಗಮನಿಸೋಣ.
ಮಾಸ್ಟರ್ಸ್ ಕಡೆಯ 5 ಸೆಕೆಂಡ್ಗಳು ನಿಧಾನವಾಗಿ 2 ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಲ್ಲಿ ಇಟ್ಕೊಳ್ಳೋಣ ಫಾರ್ 5 ಸೆಕೆಂಡ್ಸ್. 5, 4, 3, 2, 1. ನಿಧಾನವಾಗಿ ಕೈಗಳನ್ನ ಇಟ್ಟು ಕಣ್ಣುಗಳನ್ನ ತೆರೆಯೋಣ. ಹಾಗೆ ಈ ಅದ್ಭುತವಾದ ಧ್ಯಾನವನ್ನು ಕಲಿಸಿಕೊಟ್ಟ ನಮ್ಮ ಗುರುಗಳಿಗೆ ಸದ್ಯದ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಸೆಷನ್ ಎಂಡ್ ಮಾಡೋಣ, ಮತ್ತೆ ನಾಳೆ ಬೆಳಿಗ್ಗೆ ಜಾಯಿನ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.